ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಸ್ಮರಿಸ್ತಾ ವಿಶೇಷ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಆಶ್ವಯುಜ ಮಾಸದ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಪ್ರಾರಂಭದ ಹಂತದಲ್ಲೇ ಗುರುಗಳನ್ನು ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇದ್ವಿ. ಅದರ ಜೊತೆಗೆ ನಮ್ಮ ಧರ್ಮದ ಗುರುಗಳನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಾ, ಇವತ್ತಿನ ದಿನದ ನೇರ ಪ್ರಸಾರದ ಬೆಳಗಿನ ಜಾವದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂಥ ವೆದರ್ ಅಂತೂ, ಹವಾಮಾನ ಅಂತೂ ಕೂಡ ಬಹಳ ಅದ್ಭುತವಾಗಿತ್ತು. ಬೆಳಗಿನ ಮುಂಜಾನೆ ಆ ಒಂದು ಚಳಿ, ಆ ಒಂದು ಮಂಜಿನ ವಾತಾವರಣ, ಅದೆಲ್ಲವೂ ಕೂಡ ನೋಡಿದಾಗ ಏನೋ ಒಂದು ರೀತಿ ಖುಷಿ. ಅದರಲ್ಲೂ ಮಹರ್ಷಿ ಮಂದಿರ ಬೆಂಗಳೂರಿನ ಉತ್ತರ ಭಾಗದಲ್ಲಿರುವ ಕಾರಣದಿಂದ ಒಂದು ನಂದಿ ಹಿಲ್ಸಿನ ಬಳಿ ಇರತಕ್ಕಂಥದ್ದು. ನಮ್ಮ ಆಶ್ರಮದಿಂದ ನಂದಿ ಹಿಲ್ಸ್ ನಿಮಗೆ ಎಷ್ಟು, ಒಂದು 12ರಿಂದ 15 ಕಿಲೋಮೀಟ್ರು ಮ್ಯಾಕ್ಸಿಮಮ್ ಅಷ್ಟೇ, ಬಹಳ ಹತ್ತಿರದಲ್ಲಿದ್ದೇವೆ. ನಮ್ಮ ಸುತ್ತಮುತ್ತ ಎಲ್ಲವೂ ಕೂಡ ಈ ಒಂದು ಬೆಟ್ಟದ ಪ್ರದೇಶ, ಕೆರೆಗಳಿದ್ದಾವೆ, ಒಂದು ರೀತಿಯ ಒಂದು ಹಳ್ಳಿಯ ವಾತಾವರಣ ಅಲ್ವಾ. ಅಲ್ಲಿ ಭಯಂಕರ ಮಂಜು. ಇವತ್ತಿನ ದಿವಸ ಬೆಳಗ್ಗೆ ಎದ್ದಾಗ ನಾನು ಪ್ರತಿನಿತ್ಯ ಎದ್ದೇಳತಕ್ಕಂಥದ್ದು 4 ಗಂಟೆ 4:45 ಟೆಂಪಲ್ ಓಪನ್. ಅಂದರೆ ಪ್ರತಿನಿತ್ಯದ ಕಾಯಕ, ಬೆಳಗಿನ ಜಾವದ ಜವಾಬ್ದಾರಿ, ದೇವಸ್ಥಾನ ಓಪನ್ ಮಾಡಿ ತಾಯಿಯ ಪೂಜಾನುಷ್ಠಾನ ನೆರವೇರಿಸ್ಕೊಂಡು ಬರ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ತಾಯಿಯ ಪೂಜೆಯನ್ನು ಮಾಡಿ ಆಚೆ ಬರಬೇಕಾದ್ರೆ ಆ ಒಂದು ಮಂಜಿನ ವಾತಾವರಣವನ್ನು ನೋಡಿದಾಗ ಏನೋ ಒಂದು ರೀತಿ ಖುಷಿ ಆಗೋಯ್ತು. ಯಾಕೆಂದರೆ ನಾವೀ ಒಂದು ಮಂಜಿನ ವಾತಾವರಣಕ್ಕೋಸ್ಕರ, ಈ ಒಂದು ತಂಪಿನ ವಾತಾವರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿಂದ ಈ ಕಡೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀವಿ, ಊಟಿಗೆ ಹೋಗ್ತೀವಿ, ಇಂತಹ ಸಾನ್ನಿಧ್ಯಗಳಿಗೆ ಹೋಗ್ತೀವಿ. ಏನಪ್ಪ ಅಂದರೆ ಆ ಒಂದು ಮಂಜಿನ ವಾತಾವರಣವನ್ನು ನಾವೆಲ್ಲರೂ ಕೂಡ ಅನುಭವಿಸ್ಬೇಕು ಅಂತ. ಆದರೆ ಈ ಒಂದು ಬೈಕಿನ ಕ್ರೇಜ್ ಇರ್ತಕ್ಕಂಥವ್ರು, ಬೈಕಿನ ಹುಚ್ಚಿರ್ತಕ್ಕಂಥವ್ರು ಒಂದು ಸ್ವಲ್ಪ ಜನ ನಂದಿ ಹಿಲ್ಸಿಗೆ ಬರ್ತಾರೆ. ಅದನ್ನು ಕೂಡ ನೋಡಲಿಕ್ಕೆ ಒಂದು ಆನಂದ. ಇದೆಲ್ಲವೂ ಕೂಡ ಒಂದು ರೀತಿ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ನಂದಿ ಹಿಲ್ಸ್ ಅಂತಲೂ ಕೂಡ, ನಂದಿ ಬೆಟ್ಟ ಅಂತಲೂ ಕೂಡ ಬಹಳ ಅದ್ಭುತ. ಈ ಕ್ಷಣ ಅಂತೂ ಸ್ವರ್ಗವೇ ಒಂದು ನಿಮಿಷ ಭೂಮಿ ಮೇಲೆ ದರಗಿಳಿದಿದ್ದೇನೋ ಎಂಬತಕ್ಕಂಥ ರೀತಿ ಭಾಸವಾಗುತ್ತೆ. ಹಾಗಿರ್ತಕ್ಕಂಥದ್ದು ಇದು. ಇನ್ನು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶ ಏನಪ್ಪ ಅಂದರೆ, ನಮ್ಮ ಮನುಷ್ಯನಲ್ಲಿರ್ತಕ್ಕಂಥವರಾಗಿ, ಮಾನವರಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯ ತನಗಾದಾಗ ಮಾತ್ರ ನೋವು ಅನಿಸುತ್ತೆ. ಅವ್ರಿಗೇನಾದರೂ ಆದರೆ ಅದು ನೋವು. ಆದರೆ ಅದೇ ಬೇರೆಯವ್ರಿಗಾದರೆ ಅವ್ರ ಹಣೆ ಬಾರ ಅಂಥೇಳಿ ನಾವು ಸುಮ್ಮನೆ ಆಗೋಗ್ತೀವಿ ಹೊರತಾಗಿ ಅವ್ರಿಗೆ ಸ್ಪಂದಿಸೋದು ಇಲ್ಲ. ಆ ಕ್ಷಣ ಅವ್ರ ಹತ್ರ ನಾವು ಕೂತು ಮಾತು ಆಡೋದಿಲ್ಲ. ಅವ್ರು ಇನ್ನೇನೋ ನೋವುಗೊಳಗಾಗಿದ್ದಾರೆ ಅಂದರೆ, ಅಯ್ಯೋ ಅವ್ನ ಹಣೆ ಬಾರ ಬಿಡಪ್ಪ, ನಮ್ಗೆ ಯಾಕೆ ಅಂದ್ಕೊಂಡು ನಾವು ಸುಮ್ಮನಾಗೋಗ್ತೀವಿ. ಆದರೆ ಅದೇ ಏನಾದರೂ ನಮಗಾದರೆ ಅದು ನೋವು, ಬೇರೆಯವ್ರಿಗಾದರೆ ಅದು ಹಣೆ ಬಾರ. ಇದು ಎಲ್ಲಿಯ ನ್ಯಾಯ? ನಾವು ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾರೇ ಆಗಲಿ, ಎಂಥವರೇ ಆಗಲಿ, ಎಲ್ರಿಗೂ ಕೂಡ ನೋವು ನೋವೇ. ಹಣೆ ಬಾರ ಯಾಕೆ? ನಿಮಗೆ ಹಣೆ ಬಾರೋ ಇರೋದಿಲ್ವಾ? ಇಲ್ಲ ನಮಗೆ ಹಣೆ ಬಾರೋ ಇರೋದಿಲ್ವಾ? ಇದು ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾರಾದರೂ ನೋವಿನಲ್ಲಿದ್ದಾಗ ಅವ್ರ ಜೊತೆ ನಮ್ದಿನ್ನೇನು, ನಾವು ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟರು ಕೂಡ ಆ ಕ್ಷಣ ಅವ್ರ ನೋವನ್ನಂತೂ ಮರೆಸ್ಲಿಕ್ಕೆ ಆಗೋದಿಲ್ಲ. ನಮ್ಮೆರಡ ಪ್ರೀತಿಯ ಮಾತು,
ನಾವು ಆಡ್ತಕ್ಕಂಥ ಮಾತಿನಿಂದ ಅವರ ಮುಖದಲ್ಲಿ ಮೂಡುವ ಆ ಒಂದು ಮಂದಹಾಸ, ಆ ಒಂದು ನಗು ಆ ಕ್ಷಣದ ನೋವನ್ನು ಮರೆಸುತ್ತಂತೆ. ಮನುಷ್ಯನಿಗೆ ಹಲವಾರು ಗುಣಗಳಿರ್ತವಂತೆ. ಆ ಗುಣಲಕ್ಷಣಗಳಲ್ಲಿ ಈ ಒಂದು ಸಂತೋಷ ಮತ್ತು ದುಃಖ ಇದೆರಡನ್ನೂ ಕೂಡ ಪ್ರಥಮ ಸ್ಥಾನವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಆದರೆ ದುಃಖದಿಂದ ಯಾವತ್ತೂ ಕೂಡ ಸಂತೋಷವನ್ನು ದೂರ ಮಾಡಲಿಕ್ಕಾಗೋದಿಲ್ಲ. ಆದರೆ ಸಂತೋಷದಿಂದ ಮನುಷ್ಯನಿಗಿರ್ತಕ್ಕಂಥ ದುಃಖವನ್ನು ದೂರ ಮಾಡ್ಬೋದಂತೆ. ಎಷ್ಟೇ ದುಃಖದಲ್ಲಿದ್ರೂ ಕೂಡ ಒಬ್ಬ ಮನುಷ್ಯ ಸಂತೋಷದ ಕ್ಷಣ ಬಂದಾಗ, ಆ ಕ್ಷಣ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಆತನನ್ನು ಮಾತಾಡಿಸಿದಾಗ, ಆತನ ಜೊತೆ ಕೂತು ಮಾತಾಡಿ ಒಂದೆರಡು ವಿಚಾರಗಳನ್ನು ಹಂಚಿಕೊಂಡಾಗ, ಆತನಿಗೆ ಸಮಾಧಾನ ಮಾಡಿದಾಗ ಏನೋ ಒಂದು ರೀತಿ ಆನಂದ, ಏನೋ ಒಂದು ರೀತಿ ಖುಷಿ. ಆದರೆ ಈ ಸಮಾಧಾನ ಮಾಡ್ತಕ್ಕಂಥದ್ದಾಗಲಿ, ಸಂತೋಷವನ್ನು ಪಡಿಸ್ತಕ್ಕಂಥದ್ದಾಗಲಿ, ಇದೆಲ್ಲದಕ್ಕೂ ಕೂಡ ಮೀರಿ ನಿಂತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಈಗೋ, ನಾನು ಎಂಬತಕ್ಕಂಥದ್ದು. ಆ ನಾನು ಎಂಬತಕ್ಕಂಥದ್ದನ್ನು ನಾವು ತೆಗೆದು ಪಕ್ಕದಲ್ಲಿಟ್ಟು ಎಲ್ಲರೂ ಕೂಡ ನಮ್ಮವರೇ ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ನೀವು ಒಂದು ವಿಚಾರ, ಯಾರಾದರೂ ತುಂಬ ಡಿಪ್ರೆಷನಲ್ಲಿರ್ತಕ್ಕಂಥವ್ರಾಗಲಿ, ತುಂಬ ಮನಸ್ಸಿಗೆ ನೊಂದುಕೊಂಡಿರ್ತಕ್ಕಂಥವ್ರಾಗಲಿ, ಒಂದು ಕ್ಷಣ 10 ನಿಮಿಷ ಅವ್ರ ಜೊತೆ ಕೂತು ಮಾತಾಡಿ ಅವ್ರನ್ನ ನಗಿಸಿ, ಅದಾದ ಮೇಲೆ ಅವ್ರು ನಿಮ್ಮ ಜೊತೆ ಕಳೀತಾರಲ್ಲ ಆ ಕ್ಷಣ, ಅದನ್ನು ಅನುಭವಿಸೋದ್ರಿಂದ ಸಮಾಧಾನ ಮಾಡಿರ್ತಕ್ಕಂಥವ್ರು ತಮಗಾಗ್ತಕ್ಕಂಥ ಸಂತೋಷ ಅದು ಬೆಟ್ಟದಷ್ಟಿರುತ್ತೆ. ಸಮಾಧಾನ ಮಾಡ್ಕೊಂಡವ್ರು ಅದೇನು ಸಂತೋಷ ಪಡ್ತಾರೋ ಅದಲ್ಲ, ನೀವು ಮಾಡಿ ಅವ್ರ ಸಂತೋಷನ ನೀವು ಅನುಭವಿಸ್ತೀರಲ್ಲ, ಅದನ್ನು ಆನಂದ ಪಡ್ತಕ್ಕಂಥದ್ದು ಬೇರೆ, ಅದನ್ನು ನಾವು ಅನುಭವಿಸ್ತಕ್ಕಂಥದ್ದು ಬೇರೆ. ಅದು ಆ ಕ್ಷಣ ಅವರ ಮುಖದಲ್ಲಿ ಮೂಡತಕ್ಕಂಥ ಒಂದು ಮಂದಹಾಸವನ್ನು ನೋಡಿ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ. ಅದಾದಮೇಲೆ ನಮಗೊಂದು ಆನಂದ, ನೋಡಪ್ಪ ಇವತ್ತಿನ ದಿವಸ ನಾನು ಏನು ಮಾಡಿದ್ನೋ ಏನೋ ಬಿಟ್ಟನೋ ನನಗೆ ಗೊತ್ತಿಲ್ಲ, ಆದರೆ ನನ್ನಿಂದ ಒಬ್ಬ ವ್ಯಕ್ತಿ ನಕ್ಕದ್ನಲ್ಲ, ಅವನಿಗಿರ್ತಕ್ಕಂಥ ನೋವು ಮರೀತಲ್ಲ, ಇದೊಂದು ನಮ್ಮ ಮನಸ್ಸಾಕ್ಷಿ ಮೆಚ್ಚಬೇಕಾಗಿರ್ತಕ್ಕಂಥದ್ದು, ನಮ್ಮನಿಗೆ ನಾವು ಖುಷಿ ಪಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಯಾರೇ ಆಗಿರಲಿ, ನೋವಲ್ಲಿರ್ತಕ್ಕಂಥವ್ರಿಗೆ, ಆ ಕ್ಷಣ ತೊಂದರೆನಲ್ಲಿರ್ತಕ್ಕಂಥವ್ರಿಗೆ, ಆ ಕ್ಷಣ ಇನ್ನೇನೋ ನೋವನ್ನು ಕಳೀತಾ ಇರ್ತಕ್ಕಂಥವ್ರ ಜೊತೆ ಕೂತು 10 ನಿಮಿಷ ಮಾತಾಡಿ, ನಾನು ಎಂಬತಕ್ಕಂಥದ್ದನ್ನು ಪಕ್ಕಕ್ಕೆ ಬಿಟ್ಟು ಎಲ್ಲರ ಜೊತೆ ಬೆರಿತಾ ಹೋದರೆ ನಾವೆಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ಬೋದು, ಸಂತೋಷದಿಂದ ಇರ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೆ. ಅದರ ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೂ ಮತ್ತು ಈ ಭಾಗದ ಪ್ರಾರಂಭ ಹಂತದಲ್ಲೂ ಕೂಡ ಒಂದಿಷ್ಟು ದೃಶ್ಯಾವಳಿಗಳನ್ನ ತಾವೆಲ್ಲರೂ ಕೂಡ ನೋಡ್ತಾ ಬಂದ್ರಿ. ಏನಪ್ಪ, ಇದೇ ಬರ್ತಕ್ಕಂಥ ಶನಿವಾರ ಚಂದ್ರಗ್ರಹಣ ಇದೆ. ಅದರಲ್ಲೂ ಕೂಡ ಚಂದ್ರಗ್ರಹಣದಂದು ನಾವೆಲ್ಲರೂ ಕೂಡ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ಮತ್ತು ಗ್ರಹಣದ ಕಾಲದಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು, ಅದೆಲ್ಲವನ್ನು ಕೂಡ ಗ್ರಹಣದ ಕಾಲದಲ್ಲಿ ಮಾಡ್ಕೊಳ್ತಕ್ಕಂಥ ಪೂಜಾನುಷ್ಠಾನ ಯಾವ ರಾಶಿಗಳ ಮೇಲೆ ಬಾಧೆ ಆಗುತ್ತೆ, ಇದೆಲ್ಲವನ್ನು ಕೂಡ ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೀನಿ. ಆದರೆ ಗ್ರಹಣ ಕಾಲದಲ್ಲಿ ದೇವಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಆ ಒಂದು ವಿಚಾರವಾಗಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ತಾಯಿಯ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಗ್ರಹಣ ಕಾಲದ ಆಚರಣೆ, ಅಲ್ಲೇ ಇರತಕ್ಕಂಥ ಸೌಪರ್ಣಿಕಾ ನದಿಯಲ್ಲಿ ಕೂತು ಅನುಷ್ಠಾನವನ್ನು ಮಾಡಿ ಅದಾದ ಮೇಲೆ ತಾಯಿಯ ದರ್ಶನವನ್ನು ಮಾಡಿರ್ತಕ್ಕಂಥದ್ದಿದೆ. ಅದರ ಜೊತೆಗೆ ಚಂಡಿಕಾ ಹವನದ ದೃಶ್ಯವನ್ನು ಕೂಡ ಇದೇ ಬರ್ತಕ್ಕಂಥ ಗ್ರಹಣದ ಸಮಯ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಿಸಬಹುದು. ಹಾಗಾಗಿ ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗ್ರಹಣ ಕಾಲ ಸಂಭವಿಸಿರ್ತಕ್ಕಂಥದ್ದಿದೆ. ಯಾವ ರಾಶಿಗಳ ಮೇಲೆ ಗ್ರಹಣದ ಒಂದಿಷ್ಟು ಬಾಧೆಗಳು ಉಂಟಾಗಿದೆ, ಯಾವ ರಾಶಿಗಳವರಿಗೆ ನೆಮ್ಮದಿ, ಮತ್ತು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಕೂಡ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ಬೇಕು. ಆ ಅನುಷ್ಠಾನ ಏನು ಅನ್ನೋದನ್ನು ನಾನು ತಿಳಿಸಿದ್ದೇನೆ ಭಾನುವಾರದ ಕಾರ್ಯಕ್ರಮದಲ್ಲಿ. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಇನ್ನು ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶ್ವಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ರಂಗನಾಥ ಮಹಾಲಕ್ಷ್ಮೀ ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಯನಮಃ. ಗುರು ರಾಘವೇಂದ್ರ ಯನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಜಗದ್ಗುರುಗಳಾದಂತಹ ಆದಿಶಂಕರನ್ನು ಪ್ರಾರ್ಥನೆ ಮಾಡ್ತಾ,
ಶಂಕರ ಮಧ್ವ ರಾಮಾನುಜಾಚಾರ್ಯರಿಗೂ ಸಹಿತ ನಮಸ್ಕರಿಸ್ತಾ ಇವತ್ತಿನ ಗುರುವಾರದ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಅಗೋ ಈಗೋ ಅಂದರೆ ಸಂಭವಿಸ್ತಿರ್ತಕ್ಕಂಥದ್ದು ಚಂದ್ರಗ್ರಹಣದ ಕಾಲದಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಯಾಕೆಂದರೆ ಚಂದ್ರ ಮಾತೃಕಾರಕ ಮನಸ್ಸಿನ ನೆಮ್ಮದಿಯನ್ನು, ಮನಸ್ಸಿಗೆ ಬೇಕಾದಂಥ ಸುಖ ಸಂತೋಷವನ್ನು ದಯಪಾಲಿಸ್ತಕ್ಕಂಥವನು ಚಂದ್ರಗ್ರಹ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥದ್ದು ರಾಹುಗ್ರಸ್ತ ಚಂದ್ರಗ್ರಹಣವಾದ್ದರಿಂದ ರಾಹುಗ್ರಹವನ್ನು ಹಾಗೂ ಚಂದ್ರನನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವಿಯ ಸಾನ್ನಿಧ್ಯದಲ್ಲಿ ವಿಶೇಷತೆಗಳನ್ನು ನಾವು ಕಾಣತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಶನಿವಾರದ ಸಂಚಿಕೆಯಲ್ಲಿ ತಾವು ನೋಡುವಂತಹದ್ದು ಕೊಲ್ಲೂರು ಶ್ರೀ ಕ್ಷೇತ್ರ ಮೂಕಾಂಬಿಕಾ ಸಾನ್ನಿಧ್ಯದಲ್ಲಿ ನಡೆದಂತಹ ಚಂಡಿಕಾ ಹವನ, ವಿಶೇಷವಾಗಿ ಗ್ರಹಣ ಶಾಂತಿಯ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಅನುಷ್ಠಾನಗಳನ್ನು ತಿಳಿಸಿಕೊಟ್ಟಿದ್ದೇವೆ. ಅದನ್ನು ತಾವು ಈ ಒಂದು ಬರ್ತಕ್ಕಂಥ ಗ್ರಹಣ ಕಾಲದಲ್ಲೂ ತಾವು ಮಾಡಬಹುದು. ಹಾಗೆ ಗ್ರಹಣ ಎಂಬತಕ್ಕಂತಹದ್ದು ಬಂದಾಗ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಮತ್ತು ಒಂದಷ್ಟು ಜನ ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳಲ್ಲಿ ನೋವು ಅನುಭವಿಸ್ತಾ ಇರತಕ್ಕಂಥವರು, ಹಾಗೆ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಲಾಭ ನಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗೋದ್ರಿಂದ ಆಗಿಂದಾಗಲೇ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗ್ರಹಣ ಎಂಬತಕ್ಕಂಥದ್ದು ಸಾಮಾನ್ಯವಾಗಿ ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕ. ಆ ಕೌತುಕವಾದರೂ ಅದು ನೋಡಲಿಕ್ಕೆ ಒಂದು ಆನಂದ. ಆದರೆ ಅದಾದ ನಂತರ ಗ್ರಹಸ್ಥಿತಿಗಳಲ್ಲಿ, ಯಾಕೆಂದರೆ ಚಂದ್ರ ಮನಸ್ಕಾರಕನಾದ್ದರಿಂದ ಮನಸ್ಸಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳುತ್ತೆ. ಮನಸ್ಸು ನೆಮ್ಮದಿಲ್ಲದ ರೀತಿ ಆಗುವಂಥದ್ದು, ಚಂಚಲತೆಗೊಳಗಾಗುವಂಥದ್ದು ಮತ್ತು ಮನಸ್ಸಲ್ಲಿ ಇಲ್ಲದಂಥ ರೀತಿ ಆತಂಕಕ್ಕೊಳಗಾಗುವಂಥದ್ದು ಮತ್ತು ಬೇರೆ ಬೇರೆ ಥರ ಸಮಸ್ಯೆಗಳೆದುರಾಗುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನರನಾಡಿಗಳ ಮೇಲೆ ಒಂದಷ್ಟು ಸಮಸ್ಯೆ ಉಂಟಾಗುವಂಥದ್ದು ಒಂದಷ್ಟು ರಾಶಿಗಳ ಮೇಲಿದೆ. ಹಾಗಾಗಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ 12 ರಾಶಿಗಳವರು ಸಹಿತ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ಪ್ರತ್ಯೇಕವಾಗಿ ಚಂದ್ರ ಮತ್ತು ರಾಹುವಿನ ಪ್ರಾರ್ಥನೆ. ಕಯಾನಶ್ಚಿತ್ರ ಆಭೋದುತಿ ಸದಾವೃತ ಸಗಾ ಕಯಾಸ ನಿಷ್ಠಯಾವೃತ ರಾಹುಗ್ರಹ ದೇವತಾಭ್ಯೋ ನಮಃ. ಹೀಗೆ ರಾಹುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು. ಜೊತೆಗೆ ರಾಹುವಿನ ಅನುಷ್ಠಾನಕ್ಕಾಗಿ ದೇವಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಅದು ಮಧ್ಯರಾತ್ರಿ ಆದ್ದರಿಂದ ಈ ಸಮಯದಲ್ಲಿ ಎಲ್ಲರೂ ಮಲಗಿರ್ತೀರಿ. ಮಧ್ಯರಾತ್ರಿಯ ಕಾಲ ಯಾರೂ ಎದ್ದಿರಲಿಕ್ಕಾಗುವುದಿಲ್ಲ. ಮಧ್ಯರಾತ್ರಿ ಯಾರೂ ಅನುಷ್ಠಾನಕ್ಕೆ ಕೂತ್ಕೊಳ್ಳೋದು ತುಂಬ ಕಷ್ಟ. ಅದರಲ್ಲಿ ಒಂದಷ್ಟು ಜನ ಗ್ರಹಣ ಕಾಲದಲ್ಲಿ ತಾವು ಏನನ್ನು ಸಿದ್ಧಿಪಡಿಸ್ಕೊಳ್ತೀರೋ ಅದು 100ಕ್ಕೆ 100 ಪಾಲು ಸಿದ್ಧಿಯಾಗತ್ತೆ. ಬೇರೆ ಸಮಯದಲ್ಲಿ ಲಕ್ಷಗಟ್ಟಲೆ ನೀವು ಜಪ ಮಾಡಿದ್ರೂ ಕಾರ್ಯಸಿದ್ಧಿ ಆಗೋದು ಬಹಳ ಕಷ್ಟ. ಆದರೆ ಗ್ರಹಣ ಕಾಲದಲ್ಲಿ ಒಂದಿಷ್ಟು ಮಂತ್ರಗಳನ್ನು ಒಂದಿಷ್ಟು 1000 ಗಟ್ಟಲೆ ಮಾಡಿಕೊಂಡ್ರೆ ಸಾಕು. ಅಂದರೆ 1008 ಜಪವನ್ನು ಮಾಡಿದ್ರೆ ಅದು ಲಕ್ಷಕ್ಕೆ ಸಮಾನ. ಲಕ್ಷ ಅಲ್ಲ, 2-3 ಲಕ್ಷಕ್ಕೂ ಸಮಾನ. ಯಾಕೆಂದರೆ ಗ್ರಹಣ ಕಾಲ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟುಕೊಂಡು ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿರ್ತೀರಿ, ಯಾವ ವಿದ್ಯೆಯನ್ನು ಕಲಿಬೇಕು ಅಂದ್ಕೊಂಡಿರ್ತೀರಿ, ಯಾವ ಮಂತ್ರವನ್ನು ಸಿದ್ಧಿಸ್ಕೊಳ್ಬೇಕು ಅಂತಿದ್ದೀರಿ, ಅದು ಸಿದ್ಧಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲ. ಹಾಗಾಗಿ ಗ್ರಹಣ ಕಾಲದಲ್ಲಿ ಅದರಲ್ಲೂ ಹರಿಯುವ ನೀರು, ಸಮುದ್ರ, ನಿರ್ಜನ ಪ್ರದೇಶ, ಬಹಳ ಸುಂದರವಾದಂಥ ತಾಣ, ದೇವಾಲಯಗಳು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಇಂತಹ ಸಾನ್ನಿಧ್ಯಗಳಲ್ಲಿ ಅನುಷ್ಠಾನ ಅದು ಶೀಘ್ರ ಫಲವನ್ನು ಕೊಡುತ್ತೆ. ಆದರೆ ಇದು ಈ ಬಾರಿ ಬಂದಿರತಕ್ಕಂಥ ಚಂದ್ರಗ್ರಹಣ ಮಧ್ಯರಾತ್ರಿ ಆದ್ದರಿಂದ ಒಂದಷ್ಟು ಜನಕ್ಕೆ ಈ ಸಮಯದಲ್ಲಿ ಇಂತಿಂಥ ಕಡೆ ಹೋಗಿ ಬರೋದು ಬಹಳ ಕಷ್ಟ ಅನಿಸುತ್ತೆ. ಅದರಿಂದ ನಿಮ್ಮ ಪ್ರಾಂತ್ಯಗಳಲ್ಲಿ, ನಿಮ್ಮ ಮನೆಗಳಲ್ಲೇ ಈ ಸಮಯದಲ್ಲಿ ಅಂದರೆ ಮಧ್ಯರಾತ್ರಿ ಎದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಗ್ರಹಣ ಕಾಲದಲ್ಲಿ ನಿಮಗಿಷ್ಟವಾಗಿರ್ತಕ್ಕಂಥ ನಿಮ್ಮ ಧರ್ಮದ ಗುರುಗಳು ಉಪದೇಶ ಮಾಡಿರ್ತಕ್ಕಂಥ ಅಥವಾ ನಿಮಗೆ ಯಾವುದಾದ್ರು ಮಂತ್ರೋಪದೇಶ ಆಗಿದ್ದರೆ ಅಥವಾ ಯಾವುದಾದ್ರು ಮಂತ್ರವನ್ನು ಉಪದೇಶ ತಗೊಳ್ಬೇಕು ಅಂದರೆ ಅಥವಾ ಅದಕ್ಕಿಂತ ಮುಖ್ಯವಾಗಿ ಇದೇ ಸಮಯದಲ್ಲಿ ತಾವು ಜಪಿಸುವಂಥ ಹನುಮನ ಮಂತ್ರ ನೋಡಿ. ಗ್ರಹಣ ಕಾಲದಲ್ಲಿ ಶಕ್ತಿ ದೇವತೆ ಹನುಮ ಸರ್ವ ವಿಧಿಕ್ಕೂ ಸಹಿತ ಅಂದರೆ ತಂತ್ರಸಾರ, ತಂತ್ರ, ಮಂತ್ರ, ಯಂತ್ರ, ಅದರಲ್ಲೂ ಅಥರ್ವಣಕ್ಕೆ ಸಂಬಂಧಪಟ್ಟಂಗೆ ಅಥರ್ವಣ ಸಬ್ಜೆಕ್ಟ್ ಹೇಗಿರುತ್ತಪ್ಪ ಅಂದರೆ ಬೀಸೋದೋಣೆಯನ್ನು ತಪ್ಪಿಸ್ಕೊಳ್ತಕ್ಕಂಥದ್ದು. ಇವತ್ತು ಯಾವುದೋ ಒಂದು ಸಮಸ್ಯೆ ಎದುರಾಗುತ್ತೆ ಅಂದರೆ ತಕ್ಷಣಕ್ಕೆ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಆದರೆ ಸಮಸ್ಯೆನ ಸಂಪೂರ್ಣ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಆ ಕಷ್ಟವನ್ನು ಆ ಕಾಲಕ್ಕೆ ತಪ್ಪಿಸ್ಕೊಳ್ಬಹುದು. ಅದಕ್ಕೆ ಸಹಾಯ ಮಾಡುವಂತಹದ್ದು ತಂತ್ರಸಾರ ಅಂದರೆ ಅಥರ್ವಣ ಪ್ರಯೋಗ. ಇಂತಹ ಅಥರ್ವಣ ವೇದ ಮಂತ್ರಗಳನ್ನು, ಅಥರ್ವಣ ಮಂತ್ರಗಳನ್ನು, ಅಥರ್ವಣ ಶಾಸ್ತ್ರದಲ್ಲಿ ಹೇಳಿರುವಂಥ ರೀತಿ ನೀವು ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೋದು. ಗ್ರಹಣ ಕಾಲದಲ್ಲಿ ಏನನ್ನೂ ಮಾಡದಿದ್ದರೂ ಒಂದು ಜಾಕಾಯಿ, ಒಂದಿಷ್ಟು ಗೋರೋಜನ, ಒಂದಿಷ್ಟು ಪಚ್ಚಕರ್ಪೂರ ಇಂತಹ ಪದಾರ್ಥಗಳನ್ನು ಸುಟ್ಟು ಕರ್ಕು ಮಾಡಿ ಅದನ್ನು ಕಪ್ಪಾಗಿ ತಯಾರು ಮಾಡಿಕೊಂಡು ಅದನ್ನು ಹಣೆಗೆ ತಿಲಕವಾಗಿ ಇಡೋದ್ರಿಂದಲೂ ಸಾಕಷ್ಟು ಆಕರ್ಷಿತವಾಗಿ ಯಾವುದೇ ದೋಷಗಳಿಲ್ದಿರ, ಯಾವ ಸಮಸ್ಯೆಗಳಿಲ್ದಿರ ಸಮಸ್ಯೆಗಳಿಂದ ಪಾರಾಗಬಹುದು. ಆದರೆ ಇದನ್ನು ಮಾಡುವಂಥ ಕ್ರಮ ಮಾಡುವಾಗ ನಿಮ್ಮ ಮನಸ್ಸು, ನಿಮ್ಮ ಗಮನ ಒಂದು ಕಡೆ ಇರಬೇಕು, ಬೇರೊಂದು ಕಡೆ ಇರಬಾರ್ದು ಮತ್ತು ಯಾರೂ ಇದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಬೇಕಾಗಿರುವ ಪದಾರ್ಥಗಳನ್ನು ಮೊದಲೇ ಸಿದ್ಧತೆ ಮಾಡಿಕೊಳ್ಬೇಕು. ಅದಾದ ನಂತರ ನೀವು ಈ ಅನುಷ್ಠಾನವನ್ನು ಮಾಡಬೇಕು.
ಈ ಹಿಂದೆ ಗ್ರಹಣ ಕಾಲಗಳಲ್ಲಿ ಸಿದ್ಧಿಪಡಿಸ್ಕೊಳ್ಬಹುದಾದಂಥ, ಗ್ರಹಣ ಕಾಲದಲ್ಲಿ ಮಾಡಬಹುದಾದಂಥ, ಗ್ರಹಣ ಕಾಲದಲ್ಲಿ ಕಾರ್ಯಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳಬಹುದಾದಂಥ ಸಾಕಷ್ಟು ಯಂತ್ರ ಚಕ್ರಗಳನ್ನು, ತಂತ್ರಗಳನ್ನು, ವನಸಿರಿಗಳನ್ನು, ಗಿಡಮೂಲಿಕೆಗಳನ್ನು ಈಗಾಗಲೇ ನಾವು ಪರಿಚಯಿಸಿದ್ದೇವೆ. ಅಂತಹದ್ರಲ್ಲಿ ಯಾವುದಾದ್ರೂ ಒಂದನ್ನು ಪುನಃ ಮರುಕಳಿಸಿ ನಾಳೆ ಬರ್ತಕ್ಕಂಥ ಶನಿವಾರದ ರಾತ್ರಿ ಚಂದ್ರಗ್ರಹಣ ಕಾಲದಲ್ಲಿ ತಾವು ಪುನಃ ಅದನ್ನು ಮಾಡೋದ್ರಿಂದ ಶೀಘ್ರ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಆನಂದ್ ಗುರೂಜಿಯವರು ಹೇಳಿರುವಂತಹ ಯಾವುದೇ ತಂತ್ರಗಳಾದರೂ ಆ ಮಾಸಕ್ಕೆ, ಆ ತಿಂಗಳಿಗೆ, ಆ ವರ್ಷಕ್ಕೆ ಅಥವಾ ಆ ಗ್ರಹಣಕ್ಕೆ ಮಾತ್ರ ಸೀಮಿತವಲ್ಲ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಮರುಕಳಿಸಿ ಆ ತಂತ್ರವನ್ನು ಮಾಡಿಕೊಂಡು ಅದರ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಯಾರೆಲ್ಲ ಮಹರ್ಷಿ ಡೈರಿಯನ್ನು ಬರೆದಿಟ್ಟಿದ್ದೀರಿ, ಆ ಡೈರಿಯನ್ನು ಒಂದ್ಸತಿ ಓಪನ್ ಮಾಡಿ, ಯಾವ ತಂತ್ರ ಭಾಗ ನಿಮಗೆ ತುಂಬ ಇಷ್ಟ ಆಗಿದೆ, ಯಾವ ತಂತ್ರ ಭಾಗದಲ್ಲಿ ತಂತ್ರಮಂತ್ರ ಮಾಡಿದ ನಂತರ ನಿಮ್ಮ ಕಾರ್ಯಸಿದ್ಧಿ ಆಗಿದೆ ಅಥವಾ ಬೇರೊಬ್ಬರ ಜೀವನದಲ್ಲಿ ಒಳ್ಳೆ ಬೆಳಕಾಗಿದೆ, ಅಂತಹ ತಂತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಬರ್ತಕ್ಕಂಥ ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಂದಿನ ಭಾಗದಲ್ಲಿ ಇದೇ ಬರ್ತಕ್ಕಂಥ ಶನಿವಾರ ಗ್ರಹಣ ಕಾಲ ಸಂಭವಿಸಿರ್ತಕ್ಕಂಥದ್ದಿದೆ. ಆ ಗ್ರಹಣದ ಕುರಿತಾಗಿ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ನಮಃ. ಗುರುದತ್ತ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಹಂ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಹಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನಿ ಶರದೃತು ಆಶ್ವೀಜ ಮಾಸ ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶುಕ್ಲಪಕ್ಷ. ಶುಕ್ಲಪಕ್ಷದಲ್ಲಿ ವಿಶೇಷ ಅಂದರೆ ಮುಂಬರ್ತಕ್ಕಂಥ ದಿನ ಗ್ರಹಣ ಕಾಲ, ಹುಣ್ಣಿಮೆ ಪೂಜೆ. ಆ ಹುಣ್ಣಿಮೆಯ ಅನುಷ್ಠಾನ, ಪೂಜಾ ಅನುಷ್ಠಾನದಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ಅನುಷ್ಠಾನಗಳು. ಇನ್ನು 26/10/2023 ಗುರುವಾರ ದ್ವಾದಶಿ ಉಪರಿ ತ್ರಯೋದಶಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪೂರ್ವಭದ್ರ ನಕ್ಷತ್ರ, ಪ್ರದೋಷ ಪೂಜಾ ಅನುಷ್ಠಾನ ಚಾಮುಂಡಿ ದೇವಸ್ಥಾನದಲ್ಲಿ, ಮೈಸೂರಿನ ಶ್ರೀ ಕ್ಷೇತ್ರ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ರಥೋತ್ಸವ ಇರತಕ್ಕಂಥದ್ದು. ಅಂದರೆ ಚಾಮುಂಡೇಶ್ವರಿ ಅಮ್ಮನವರಿಗೆ ರಥದ ಮೇಲೆ ವಿರಾಜಮಾನಲಾಗಿ ಕೂತು ಆ ರಾಜಬೀದಿಗಳಲ್ಲಿ ಉತ್ಸವವಾಗಿ ಬರ್ತಾಳೆ. ಮೊನ್ನೆಯಷ್ಟೇ ಈ ಒಂದು ನವರಾತ್ರಿ ಉತ್ಸವದಲ್ಲಿ ನವರಾತ್ರಿಯ ನಿತ್ಯೋತ್ಸವವಾಗಿ ದೇವಿ ಪ್ರಸನ್ನತೆ ಇತ್ತು. ಅಮ್ಮನವರು ನವರಾತ್ರಿಯಲ್ಲಿ 9 ದಿನವೂ ಬಹಳ ಅದ್ಧೂರಿತವಾಗಿ ಬರ್ತಕ್ಕಂತಹ ಭಕ್ತ ಮಹಾಶಯರಿಗೆ ದರ್ಶನವನ್ನು ಕೊಟ್ಟರು. ಅದಾದ ನಂತರ ನಾಡಿನ ವಿಶೇಷವಾಗಿರ್ತಕ್ಕಂತಹ ದಸರಾ ನಾವೆಲ್ಲರೂ ಸಹಿತ ನೋಡುವಂತಹದ್ದು ಮೈಸೂರಿನ ಅರಮನೆಯ ಆಸ್ಥಾನದಲ್ಲಿ ಬನ್ನಿ ಮಂಟಪಕ್ಕೆ ಹೋಗಿ ಬರುವಂತಹ ವಿಶೇಷವಾದಂಥ ಅನುಷ್ಠಾನವನ್ನೂ ನಾವು ನೋಡ್ತಿರ್ತೀವಿ. ಆಗಿಂದಾಗಲೇ ವಿಶೇಷವಾಗಿರ್ತಕ್ಕಂಥ ವರ್ಷಕ್ಕೆ ಒಂದಾವರ್ತಿ ಆನೆ ಮೇಲೆ ಕೂತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಬಾರಿ ಉತ್ಸವದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಮೆರೆಸುವಂತಹದ್ದು, ಕೂಡಿಸಿ ಅಲಂಕರಿಸಿ ಎಲ್ಲ ಭಕ್ತರಿಗೂ ದರ್ಶನವನ್ನು ಕೊಡಿಸುವಂಥ ಕಾಯಕವನ್ನು ಮೈಸೂರಲ್ಲಿ ನಡೆಯುತ್ತೆ. ಮೈಸೂರಲ್ಲಿ ಆದ ನಂತರ ಇನ್ನಲ್ಲಿಂದ ಪುನಃ ಬೆಟ್ಟಕ್ಕೆ ಬರಲೇಬೇಕು ತಾಯಿ. ಬೆಟ್ಟವನ್ನು ಇಳಿದು ಮೈಸೂರಿಗೆ ಬಂದು ಆನೆ ಮೇಲೆ ಕೂತ್ಕೊಂಡು ಅಂಬಾರಿಯಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಿ ಅವರೆಲ್ಲರಿಗೂ ದರ್ಶನ ಕೊಟ್ಟಾದ ನಂತರ ಪುನಃ ತನ್ನ ಆಸ್ಥಾನಕ್ಕೆ ಬೆಟ್ಟಕ್ಕೆ ತೆರಳುವಂತಹದ್ದು ಕ್ರಮ. ಇನ್ನು ಬೆಟ್ಟಕ್ಕೆ ಬಂದಾದ ನಂತರ ಇನ್ನು ಬೆಟ್ಟದಲ್ಲೂ ಸಹಿತ ಉತ್ಸವಗಳು ನಡೀಬೇಕಲ್ಲ. ಯಾಕೆಂದರೆ ಒಂದು ದಿವಸ ಬೆಟ್ಟದಿಂದ ತಲೆಗಿಳಿದು ಬರ್ತಕ್ಕಂಥ ಭಕ್ತರಿಗೆ ಆಶೀರ್ವಾದ ಮಾಡಿ ಎಲ್ಲ ಭಕ್ತರಿಗೂ ದರ್ಶನ ಕೊಡುವಂಥ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಇವತ್ತಿನ ದಿವಸ ತಿರುಗಿ ರಥೋತ್ಸವವನ್ನು ಮಾಡುವಂತಹ ಒಂದು ವಿಶೇಷತೆ ಇರುತ್ತೆ. ಇವತ್ತು ರಥೋತ್ಸವ ಮಾಡಿ ಆ ಪುಟ್ಟದಾದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ರಥವನ್ನು ಏರಿ ತಾಯಿ ಕೂತು ಆ ದೇವಾಲಯದ ಪ್ರಾಕಾರ ಮಂಟಪದಲ್ಲಿ ರಥೋತ್ಸವ ಆಗುತ್ತೆ. ರಥೋತ್ಸವ ಆದಮೇಲೆ ಪುನಃ ದೇವಾಲಯದಲ್ಲಿ ಉತ್ಸವಾದಿಗಳು ಬಹಳ ವಿಶೇಷವಾದಂಥ ರೀತಿ ಅಲ್ಲಿ ವಿಶೇಷವಾಗಿ ನಾದಗಳಾಗಲಿ, ವೇದ ಮಂತ್ರಗಳಾಗಲಿ ಮತ್ತು ಸಂಗೀತದಿಂದಾಗಲಿ ತಾಯಿಯನ್ನು ತೃಪ್ತಿಪಡಿಸ್ತಕ್ಕಂಥದ್ದಿರುತ್ತೆ. ಅದಾದಮೇಲೆ ಬರ್ತಕ್ಕಂಥ ಭಕ್ತರಿಗೆ ಯಥಾ ಪ್ರಕಾರ ತೀರ್ಥ ಪ್ರಸಾದ ವಿನಿಯೋಗ ಆಗುವಂಥದ್ದು. ಮತ್ತು ಬೆಟ್ಟಕ್ಕೆ ಬರುವ ಭಕ್ತರೇನು ಕಡಿಮೆ ಇಲ್ಲ, ಸಾಕಷ್ಟು ಜನ. ಹಿಂದೆ ನೀವು ನೋಡುವಂಥ ಬೆಟ್ಟಕ್ಕೂ ಇವತ್ತಿನ ಬೆಟ್ಟಕ್ಕೂ ತುಂಬ ವ್ಯತ್ಯಾಸ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ದೇವರ ಆಸ್ಥಾನದಲ್ಲಿ ನಡೀತಿರ್ತಕ್ಕಂಥ ಪೂಜಾನುಷ್ಠಾನ, ಬರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು. ಯಾಕೆಂದರೆ ನಾಡದೇವತೆಯಾಗಿ
ತಾಯಿ ಚಾಮುಂಡೇಶ್ವರಿ ಒಂದು ಸಂಸ್ಥಾನಕ್ಕೋ ಒಂದು ಪ್ರಾಂತ್ಯಕ್ಕೋ ಒಂದು ಊರಿಗೋ ಮಾತ್ರ ಸೀಮಿತವಲ್ಲ. ಆ ತಾಯಿಯ ಆಶೀರ್ವಾದ ಹೇಗಿದೆ ಅಂದರೆ ಇಡೀ ರಾಜ್ಯ ಮತ್ತು ವಿದೇಶಗಳಲ್ಲೂ ಅಮ್ಮನವರ ಕೀರ್ತಿ ಸಾಕಷ್ಟು ಇದೆ. ಯಾಕೆಂದರೆ ಮೈಸೂರಿಗೆ ಬರ್ತಕ್ಕಂಥವರು ಹೊರದೇಶದಿಂದ ಬರ್ತಕ್ಕಂಥ ವಿದೇಶಿಗರು ಸಾಕಷ್ಟು ಜನ ಬರ್ತಕ್ಕಂಥ ಪ್ರತಿಯೊಬ್ಬರೂ ಮೈಸೂರನ್ನು, ಆ ಅಂದವನ್ನು, ಸುಂದರವಾದಂಥ ಪ್ರದೇಶವನ್ನು ಮೈಸೂರನ್ನು ನೋಡಿ ಅದಾದ ನಂತರ ತಾಯಿಯ ಕ್ಷೇತ್ರಕ್ಕೆ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಬೇಕಾದ್ರೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥವರು ನಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನಮಗೆ ಅರಿವಿಲ್ಲದಂಥ ರೀತಿ ಬೇರೆ ಬೇರೆ ಥರ ಉಡುಗೆ ತೊಡುಗೆಗಳನ್ನು ಹಾಕಿ ನಾವು ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡುವಂಥ ರೀತಿಯಲ್ಲಿ ನಾವು ಮುಂದಾಗ್ತಿದ್ದೀವಿ ನಮ್ಮ ಮನೆ ಹೆಣ್ಣುಮಕ್ಕಳು. ಆದರೆ ವಿದೇಶಿಗರು ಬಂದಾಗ ಲಕ್ಷಣವಾಗಿ ಸೀರೆಯನ್ನು ಉಟ್ಟು ತಲೆಗೆ ಹೂ ಮುಡಿದು ಹಣೆಗೆ ಕುಂಕುಮವನ್ನು ಧರಿಸಿ ಒಂದು ವಿಶೇಷವಾದಂಥ ರೀತಿ ದೇವರಲ್ಲಿ ಸಾನ್ನಿಧ್ಯವನ್ನು ಕಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಭಗವತಿ ಮುಂದೆ ನಿಂತಿರ್ತಕ್ಕಂಥದ್ದು ಎಲ್ಲರಿಗೂ ಸಹಿತ ಕಣ್ಣಿಗೆ ಕಾಣುವಂಥದ್ದು. ಇದು ಆನಂದ್ ಗುರೂಜಿ ಹೇಳೋ ಮಾತು ಅಥವಾ ಕಣ್ಣು ಕಟ್ಟಿರ್ತಕ್ಕಂಥ ವಿದ್ಯೆ ಅಥವಾ ಇನ್ನೇನೋ ಒಂದು ಕೃತಕವಾಗಿ ನಾವು ಅದನ್ನು ಅದಕ್ಕೆ ಬೇರೆ ಒಂದು ವೈಭವೀಕರಿಸಿ ಮಾತಾಡ್ತಕ್ಕಂಥದ್ದಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ವಿದೇಶದಲ್ಲಿ ಇವತ್ತಿನ ದಿವಸ ಈ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಸ್ವಾಗತಿಸ್ತಿರ್ತಕ್ಕಂಥವರಿದ್ದಾರೆ. ಈ ವಿಶೇಷವಾಗಿರ್ತಕ್ಕಂಥ ಧ್ಯಾನ, ಯೋಗ, ಮಂತ್ರ, ವೇದಗಳಲ್ಲಿ ಎಂತಹ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ತಾ ಇದ್ದಾರೆ. ಅಲ್ಲಿ ಪ್ರತಿನಿತ್ಯ ವಿದೇಶಿಗರು, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೀವೇ ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ತಿರುಗಿಸ್ತಾ ಹೊರಟ್ರೆ ಯೂಟ್ಯೂಬಲ್ಲೋ ಫೇಸ್ಬುಕ್ಗಳಲ್ಲೋ ಎಷ್ಟು ಚೆನ್ನಾಗಿ ಆ ಇಂಗ್ಲೀಷಲ್ಲಿರ್ತಕ್ಕಂಥ, ಅಂದರೆ ಆ ಹೊರದೇಶದಲ್ಲಿರ್ತಕ್ಕಂಥವ್ರಿಗೆ ಕನ್ನಡವೇ ಬರೆದಿರತಕ್ಕಂಥವ್ರು, ಸಂಸ್ಕೃತದ ಗಂಧವೇ ಇಲ್ಲದಿರತಕ್ಕಂಥವ್ರು ಅವರ ನುಡಿಯಿಂದ ದೇವಿ ಸ್ತುತಿಗಳನ್ನು, ದುರ್ಗಾ ಸಪ್ತಶತಿಯನ್ನು, ದೇವಿ ಖಡ್ಗಮಾಲವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತಾ ಮಂತ್ರಗಳನ್ನು, ವೇದ ಮಂತ್ರಗಳನ್ನು ಬಹಳ ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ದಾರೆ. ಸ್ವರದಲ್ಲಿ ಲೋಪ ಬಾರದೆ, ದೀರ್ಘಗಳಲ್ಲಿ ಮತ್ತು ಅಲ್ಪಪ್ರಾಣ ಮಹಾಪ್ರಾಣಗಳಲ್ಲಿ ಎಲ್ಲೂ ವ್ಯತ್ಯಾಸ ಬರದಿರ ಭಾಳ ಕೇಳಲಿಕ್ಕೆ ತುಂಬ ಹಿಂಪಾಗಿ ಹಾಡುವಂಥ ಕ್ರಮವನ್ನು ಹೊರದೇಶದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಹೊರದೇಶದಲ್ಲಿರ್ತಕ್ಕಂಥವರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅದನ್ನು ಕಾರ್ಯಗತಕ್ಕೆ ತರ್ತಿದ್ದಾರೆ. ಆದರೆ ನಮ್ಮ ಈ ಸಂಸ್ಕೃತಿ, ಈ ಸಂಪ್ರದಾಯ, ಅದರಲ್ಲೂ ಎಷ್ಟು ವಿಶೇಷವಾಗಿರ್ತಕ್ಕಂಥ ಈ ನೆಲೆಬೇಡು, ಕರ್ನಾಟಕದಲ್ಲಿ ಕನ್ನಡದ ನುಡಿ ಹೇಗಿದೆ, ಇಂಥ ಒಂದು ಅದ್ಭುತವಾದಂಥ ಕಾಯಕ, ಇಂತಹದ್ದನ್ನು ನಾವು ಮರೆತು ಪಾಶ್ಚಾತ್ಯವಾಗಿರ್ತಕ್ಕಂಥದ್ದು ಹೊರದೇಶದಲ್ಲಿರ್ತಕ್ಕಂಥ ಭಾಷೆಗಳಿಗೆ ಮಾರು ಹೋಗಿ ಅಲ್ಲಿನ ಒಂದು ಅಲಂಕಾರ, ಅವರ ವಸ್ತ್ರಗಳು, ಅವರ ಒಂದು ಅಲಂಕಾರಕ್ಕೆ ಸಂಬಂಧ ರೀತಿ ನಮ್ಮ ಭಾರತೀಯ ಸ್ತ್ರೀಯರು, ಅದರಲ್ಲೂ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ನೀವು ನಿಮ್ಮ ಉಡುಗೆ ತೊಡುಗೆಗಳನ್ನು ಬೇರೊಂದು ಥರ ತಿರುಗಿಸ್ತಾ ಇದ್ದೀರಲ್ಲ, ಇದು ನಿಮಗೆ ಎಷ್ಟು ಮಾತ್ರ ಸರಿ ಎಂಬತಕ್ಕಂಥದ್ದನ್ನು ಒಮ್ಮೆ ಪ್ರಶ್ನೆ ಮಾಡಿ ನೋಡ್ಕೊಳ್ಳಿ. ಹೊರಗಡೆಯಿಂದ ಬರ್ತಕ್ಕಂಥವರು ಸುಂದರವಾದ ಮೈಸೂರು ಪ್ರಾಂತ್ಯವನ್ನು ಸುತ್ತಾಡಿ ನೋಡಬೇಕಾದ್ರೆ ಲಕ್ಷಣವಾಗಿ ಸೀರೆಯನ್ನುಟ್ಟು ಹೂ ಮುಡಿಲಿಕ್ಕೆ ಬರೆದಿದ್ರೂ ಸಹಿತ ಒಂದು ಮೊಳ ಮಲ್ಲಿಗೆ ಹೂ ತೊಗೊಂಡು ಮೈಸೂರಿನ ಮಲ್ಲಿಗೆಯನ್ನು ತೆಗೆದುಕೊಂಡು ತಲೆಗೆ ಮುಡ್ಕೊಂಡು ಅವರು ಓಡಾಡ್ತಾ ಇದ್ದರೆ ಅವರ ಆನಂದವೇ ಬೇರೆ. ಅವರು ಯಾವ ಲೋಕದಲ್ಲಿದ್ದೀವಪ್ಪ ಅನ್ನೋದು ಲೋಕವನ್ನು ಬಿಟ್ಟು ಲೋಕ ತೇಲ್ತಾ ಇರ್ತಾರವರು. ಆದರೆ ನಮ್ಮವರು ಅದನ್ನು ಇನ್ನಷ್ಟು ಅದ್ಭುತವಾದಂಥ ರೀತಿ, ಅದರಲ್ಲಿ ಎಂತಹ ಪಾವಿತ್ರತೆ ಇದೆ, ಒಂದು ಮಲ್ಲಿಗೆ ಹೂವಿಗೆ ಎಂಥ ಶಕ್ತಿ ಇದೆ. ಅದರಲ್ಲೂ ದೇವರ ಪ್ರಸಾದ ಅಂತ ಕೊಟ್ಟಾಗ ಆ ಪ್ರಸಾದವನ್ನು ಎಷ್ಟು ಜನ ಹೆಣ್ಣುಮಕ್ಕಳು ತಲೆಗೆ ಮುಡ್ಕೊಳ್ತೀರಿ? ದೇವರ ಸಾನ್ನಿಧ್ಯದಲ್ಲಿ ಕೊಡುವಂಥ ಹೂವನ್ನು ನೀವು ನೇರವಾಗಿ ತಲೆಗೆ ಮುಡ್ಕೋಬೇಕು, ಅದು ಶಾಸ್ತ್ರ. ಆದರೆ ತಲೆಗೆ ಮುಡ್ಕೊಂಡ್ರೆ ತಲೆ ಹೂ ಮುಡಿಲಿಕ್ಕೆ ಒಂಥರ ಅವಮಾನದಿಂದ ಅದನ್ನು ಪರ್ಸಲ್ಲೋ ಬ್ಯಾಗಲ್ಲೋ ಮುಚ್ಚಿಟ್ಕೊಳ್ತೀರಲ್ಲ, ಇದೆಲ್ಲ ಮಾಡ್ತಿರೋದು ತಪ್ಪು. ಆದರೆ ತಾಯಿ ಚಾಮುಂಡೇಶ್ವರಿಯ ರಥೋತ್ಸವ ಇರತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಸನ್ಮಾರ್ಗ ಕೊಟ್ಟು ಇನ್ನಾದರೂ ನಮ್ಮ ಧರ್ಮದ ಕಡೆ, ಇನ್ನಾದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಕಡೆ ಒಂದಷ್ಟು ನಿಮ್ಮ ಆಲೋಚನೆಗಳಿರುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಾನು ಆಡುವ ಮನಸ್ಸು, ನಾನು ಆಡುವಂಥ ಮಾತು ನಿಮ್ಮಗಳ ಒಂದಷ್ಟು ಜನಕ್ಕೆ ಮನಸ್ಸಿಗೆ ನೋವುಂಟಾಗ್ಬೋದು. ಆದರೆ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಏನು ನಡೀತಿದೆ, ವಾಸ್ತವ ಏನು ನಡೀತಿದೆ, ಹೊರಪ್ರಪಂಚ ಏನು ನಡೀತಿದೆ ಅದನ್ನಷ್ಟೇ ಮಾತಾಡ್ತಾ ಇದ್ದೀವಿ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು. ಅದಕ್ಕಾಗಿ ತಪ್ಪು ಒಂದು ಸತಿ ಮಾಡಿದ್ರು 10 ಸತಿ ಮಾಡಿದ್ರು ತಪ್ಪಾಗತ್ತೆ. ಆ ತಪ್ಪನ್ನು ನಮ್ಮಿಂದ ಮಾಡಿಸಿ ಇನ್ನೊಬ್ಬರು ನೋಡಿ ನಗೋ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಸರಿತಿದ್ದುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯ ಪಂಚಾಂಗ ಶ್ರವಣವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಬಂದ್ವಿ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಗುರುಗಳೇ, ಈಗ ರಾಶಿಫಲಗಳನ್ನು ತಿಳಿಸ್ಕೊಂಡು. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ
ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಮುಂಬರತಕ್ಕಂತಹ ದಿನದಲ್ಲಿ ಗ್ರಹಣದ ಒಂದಷ್ಟು ದೋಷಗಳು ಮೇಷರಾಶಿ ಮೇಲೆ ಇರೋದರಿಂದ ಬಹಳ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಯಾರು ಏನು ಹೇಳಿದ್ರು ನೀವು ಆಲೋಚನೆ ಮಾಡಿ, ಸರಿ ಅನ್ಸೋದನ್ನು ನೀವು ಮಾಡಬೇಕು. ಆದರೆ ಸರಿ ಅನ್ಸೋದನ್ನು ಮಾಡಲಿಕ್ಕೂ ಮನಸ್ಸು ತುಂಬ ಕನ್ಫ್ಯೂಷನ್ ಇರುತ್ತೆ. ಅಂದರೆ ಬೇಕು ಬೇಡಗಳ ಚಿಂತನೆ ಜಾಸ್ತಿ. ಹಾಗೆ ಕೆಲವಷ್ಟು ವಸ್ತುಗಳನ್ನು ಕಾಣೆ ಆಗುವಂಥದ್ದು, ಹುಡುಕಾಡಿದ್ರು ಸಿಗದಿರ ಇರ್ತಕ್ಕಂಥದ್ದು, ಅಥವಾ ನಿಮ್ಮ ಕೈಲಿರ್ತಕ್ಕಂಥ ವಸ್ತುನ ಎಲ್ಲೋ ಇಟ್ಟು ಮರೆತು ಹೋಗ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಆಗುತ್ತೆ. ಅದರಲ್ಲೂ 9 ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು ಮೇಷರಾಶಿಯವರಿಗೆ ಕಂಡುಬರುತ್ತೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಸದಾಕಾಲ ಮೂಗಿಂತುದಲ್ಲೇ ಕೋಪ ಇಟ್ಕೊಳ್ಳೋ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಯಾವುದು ಸರಿ ಇಲ್ವೋ, ಯಾವುದು ಬೇಡವೋ, ಯಾವುದರಿಂದ ನಮಗೆ ತೊಂದರೆ ಆಗುತ್ತೋ ಅಥವಾ ಯಾವುದರಿಂದ ನಾಳೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೋ ಅದನ್ನು ನೀವು ದೂರ ಮಾಡಬೇಕಾದಂಥವ್ರು ನೀವೇ ಅದನ್ನು ಸ್ವಾಗತಿಸ್ಬಿಡ್ತೀರಿ. ಅದರಿಂದ ಬಹಳ ಎಚ್ಚರಿಕೆ ಇರಲಿ. ಹಾಗೆ ಯಾರಾದರೂ ಅನುಭವ ಇರತಕ್ಕಂಥವ್ರು, ಕುಟುಂಬದಲ್ಲಿ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ. ಆದರೆ ಏನೇ ಆಲಿಸಿ ಏನೇ ಮಾಡಿದ್ರು ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ನೀವು ಮಾಡಿ, ಆಗಲೇ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಇದರ ಮಧ್ಯದಲ್ಲಿ ತಪ್ಪದಿರ ಗ್ರಹಣ ಕಾಲ ಮುಗಿಯುವವರೆಗೂ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಸರ್ವ ವಿಧವಾದಂತಹ ದೋಷಗಳನ್ನು ವಿಘ್ನಗಳನ್ನು ದೂರ ಮಾಡುವ ಶಕ್ತಿ ಗಣಪತಿಗಲ್ದಿರ ಮತ್ತೆ ಯಾರಿಗೂ ಇಲ್ಲ. ಹಾಗಾಗಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಶಾಂತಿ ಸಮಾಧಾನ ಬೇಕು, ತೃಪ್ತಿಕರವಾದ ಬದುಕಿರಬೇಕು. ಏನೇ ಮಾಡಿದ್ರೂ ನಿಮ್ಮ ಕೆಲಸದಲ್ಲಿ ಒಂದಷ್ಟು ಲಾಭದಾಯಕವಾಗಿರೋ ಕ್ಷಣಗಳನ್ನೇ ಕಾಣಬೇಕು. ಹಾಗೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಇದೆ, ತೊಂದರೆಗಳಿದೆ. ಆ ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕಾಗಿದೆ. ಕುಲದೇವರ ಅನುಗ್ರಹಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಹೆಸರು ಕಾಳು, ಒಂದಿಷ್ಟು ಕಡಲೆಬೇಳೆ, ಒಂದಿಷ್ಟು ಅಕ್ಕಿ, ಈ 3 ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೇವರ ಪ್ರಾರ್ಥನೆ ಮಾಡಿ ಅದನ್ನು ಒಂದು ಪಕ್ಕದಲ್ಲಿಟ್ಟು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದಾಗ ಆ ಧಾನ್ಯಗಳನ್ನು ಯಥಾಪ್ರಕಾರ ಹಸಿರು ಗಿಡದ ಮೇಲೆ ಹಾಕಿ. ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಗಳ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕೋದ್ರಿಂದ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಿಥುನ ರಾಶಿಯವರು ದೂರವಾರ ಪ್ರಯಾಣದ ಬಗ್ಗೆ ಆಗಲಿ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಗಲಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಗಲಿ, ಕುಟುಂಬದಲ್ಲಿರ್ತಕ್ಕಂಥವ್ರ ಜೊತೆ ಎಲ್ಲರೂ ದೂರ ಹೊರಡುವಂಥದ್ದಾಗಲಿ, ವ್ಯಾಪಾರಕ್ಕೆ ಸಂಬಂಧಪಡ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಎಲ್ಲವೂ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಗೋಧಿಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮನಸ್ಸು ಪ್ರಶಾಂತತೆಯಿಂದ ಇರುತ್ತೆ. ಹಾಗೆ ನಿಮ್ಮ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು, ಕಣ್ಣು ನೋವು ಬರ್ತಕ್ಕಂಥದ್ದು, ಕಣ್ಣು ಮಂಜಾಗುವಂಥದ್ದು, ಕಣ್ಣಿಗೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸ್ಬೋದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 2 ತುಳಸಿ ದಳವನ್ನು ನೀವು ಬಾಯಲ್ಲಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ, ತುಳಸಿಯನ್ನು ಸ್ವೀಕರಿಸೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ, 12ರಿಂದ 3ರ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ಖಂಡಿತ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು, ತೇಜಸ್ಸು ಮತ್ತು ನೀವು ಮಾಡುವಂಥ ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಎಲ್ಲವೂ ಸಹಿತ ನಿಮ್ಮ ಕಾಯಕದಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟರೆ, ಭಗವಂತ ನಡೆಸಿದ್ರೆ ಆತನ ಕೃಪೆಯಿಂದ ಎಲ್ಲವೂ ವಿಶೇಷತೆಗಳಿರುತ್ತೆ. ಆದರೆ ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ನಾವೇನು ಮಾಡಲಿಕ್ಕೆ ಮುಂದಾದರೂ ಏನೂ ಸರಿ ಹೋಗದಂಥ ರೀತಿಯಲ್ಲಿರುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಸರಿಯಾದ ಮಾರ್ಗದಲ್ಲಿ ಆಲೋಚನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಯೋಗಫಲ ನಿಮ್ಮದಾಗತ್ತೆ. ಇವತ್ತಿನ ದಿವಸ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗುರುಗಳ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಒಂಚೂರು ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬನಶಂಕರಿಯಿಂದ ಸರ್. ಬನಶಂಕರಿಯಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಳ್ಬೋದಾ? ಹೆಸರು ಬೇಡ ಸ್ವಾಮಿ. ಹೆಸರು ಬೇಡ, ಆಯ್ತು. ಗುರುಜಿ ನಮ್ಮ ಜೊತೆ ಇದ್ದಾರೆ. ತಾಯಿ, ಮಾತಾಡಿಮ್ಮ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ ತಂದೆ ತುಂಬಾ ಕಷ್ಟ ಪಡ್ತಿದಾರೆ. ಒಂದ್ ಕೈಯಲ್ಲೇ ಅಣ್ಣ ತಮ್ದಿರ್ ಮೋಸ ಮಾಡ್ಬಿಟ್ರು ಗುರುಜಿ. ಜಮೀನ್ಗೆ ಮನೆ ಕಟ್ಟಕ್ಕೆ ನಮ್ಮ ಅಮ್ಮ ಕೇಳ್ತಾರೆ ಅಂತ ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದ ಗುರುಜಿ. ಇವತ್ ಸಿಕ್ತು ಕಾಲು. ಇರ್ಲಿಮ್ಮ, ಹೇಳು ತಾಯಿ. ತುಂಬಾ ಖುಷಿ ಆಗ್ತೈತೆ ಗುರುಜಿ. ನಮ್ಮ ಅಮ್ಮಂಗ್ ಕೊಡ್ತೀನಿ ಒಂದ್ ನಿಮಿಷ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಮಸ್ತೆ ಸ್ವಾಮಿ. ಆನಂದ ಗುರುಜಿ. ಕೋಟಿ ಕೋಟಿ ನಮಸ್ತೆ ಶ್ರೀನಿವಾಸ ಗುರುಜಿ. ಒಳ್ಳೇದಾಗ್ಲಿ. ನನ್ ಯಜಮಾನನ್ಗೊಂದ್ ಕೈ ಇಲ್ಲ ಸ್ವಾಮಿ. ಅಣ್ಣ ತಮ್ಮಂದಿರ್ ಮೋಸ ಮಾಡ್ಬಿಟ್ರು. ನಮ್ಗೆ ಮನೇಲಿ ಊರಲ್ಲಿ ಮನೆ ಕಟ್ಬೇಕೋ ಇಲ್ಲಿ ಮನೆ ಕಟ್ಬೇಕೋ ಒಂದು ತೋಚ್ತಾ ಇಲ್ಲ ಸ್ವಾಮಿ. ನಮ್ಗೊಂದ್ ದಾರಿ ತೋರಿಸಿ. ಈಗ ಊರಲ್ಲಿ ಜಮೀನು ಅಥವಾ ಮನೆ ಜಾಗ ಏನಾದ್ರು ಇದೆಯಮ್ಮ? ಜಮೀನು ಇದೆ ಸ್ವಾಮಿ. ನಮಗ್ ಮೋಸ ಮಾಡಿ ಇನ್ನ ಸ್ವಲ್ಪ ಜಮೀನು ಕೊಟ್ಟಿದ್ದಾರೆ ಸ್ವಾಮಿ. ಅಂದ್ರೆ ಕರೆಕ್ಟಾಗಿ ಭಾಗ ಮಾಡ್ಕೊಂಡಿಲ್ವಾ? ಭಾಗ ಮಾಡ್ಕೊಂಡೆ ಸ್ವಾಮಿ. ಅವ್ರಿಗೆಲ್ಲ ಮೋಸ ಮಾಡಿ ನಮ್ಗ್ ಸ್ವಲ್ಪ ಕೊಟ್ಟಿದ್ದಾರೆ. ಊರಲ್ಲಿ ಮನೆ ಕಟ್ಟೋದು ಮಾರ್ಬಿಟ್ಟು ಇಲ್ಲಿ ಕಟ್ಟೋದು ಅಂತ ತೋಚ್ತಾ ಇಲ್ಲ ಸ್ವಾಮಿ. ಹಾಗಲ್ಲಮ್ಮ, ಅಲ್ಪ ಸ್ವಲ್ಪ ಜಾಗ ಇದ್ದು ಊರಲ್ಲಿ ಏನ್ ಕೆಲಸ ಮಾಡ್ತೀರಿ? ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಯಜಮಾನ ಡ್ರೈವಿಂಗ್ ಮಾಡ್ತಾವ್ರೆ ಸ್ವಾಮೀಜಿ. ಒಂದೇ ಕೈಲಿ ಆಕ್ಸಿಡೆಂಟ್ ಆಗಿ ಒಂದೇ ಕೈ ಇರೋದು. ಒಂದು ಕೈ ಇಟ್ಕೊಂಡೆ ಡ್ರೈವ್ ಮಾಡ್ತಾರಾ? ಮಾಡ್ತಾ ಇದ್ದಾರೆ ಸ್ವಾಮೀಜಿ. ಅಬ್ಬಾ ಭಗವಂತ. ಇವ್ರ ಮಕ್ಕಳು ಎಷ್ಟು ಜನಮ್ಮ? ಮಕ್ಳು ಇಬ್ರು ಸ್ವಾಮೀಜಿ. ಒಂದ್ ಹೆಣ್ಣು ಒಂದ್ ಗಂಡು. ಮಗ ಏನ್ ಮಾಡ್ತಾನೆ? ಮಗನು ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಸ್ವಾಮೀಜಿ. ಮಗಳನ್ನ ಓದಿಸಿದ್ದೀರಾ? ಮಗಳು ಮದ್ವೆ ಮಾಡಿ 2 ಮಕ್ಳು ಸ್ವಾಮೀಜಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಈಗ ನಿಮ್ಮ ಚಿಂತನೆ ಊರಲ್ಲಿರೋದಾ ಇಲ್ಲಿರೋದು ಅಂತನಾ? ಎಲ್ಲಿ ಅಂತ ತೋಚ್ತಾ ಇಲ್ಲ ಸ್ವಾಮೀಜಿ. ನಮ್ಗೊಂದ್ ದಾರಿ ತೋರಿಸಿದ್ದಾರೆ. ಹಾಗಲ್ಲಮ್ಮ, ಈಗ ದುಡಿಮೆ ಹೊಟ್ಟೆಪಾಡಿಗಾಗಿ ತಾವು ಉದ್ಯೋಗನ ಮಾಡಬೇಕಾದ್ರೆ ಏನಾದ್ರು 4 ಸಂಪಾದನೆ ಮಾಡಬೇಕಾದ್ರೆ ಸಿಟಿ ಒಳಗಡೆ ಇರಬೇಕು. ಇನ್ನು ನೀವು ಹಳ್ಳಿಗೆ ಹೋಗಿ ನಿಮ್ಮ ಜೀವನ ಅಲ್ಲಿ ಸುಧಾರಿಸ್ತೀವಿ ಅಲ್ಲಿ ಮಾಡ್ತೀವಿ ಅಂದರೆ ಬೇಸಾಯ ಮಾಡಿ ಭೂಮಿನ ನೋಡಿ ನೀವು ಕೆಲಸ ಮಾಡಿ ಅದರಲ್ಲಿ ಬರುವಂಥ ಆಧಿಕ್ಯದಲ್ಲಿ ಜೀವನ ಮಾಡೋದು ಸ್ವಲ್ಪ ಕಷ್ಟ ಅನ್ಸಲ್ವಮ್ಮ? ಈಗ ಊರಲ್ಲಿ ಜಮೀನು ಇದೆಯಾ ಹೇಗೆ? ಜಮೀನು ಇದೆ ಸ್ವಾಮೀಜಿ. ಜಮೀನಲ್ಲಿ ಬೆಳೆ ಬೆಳೀತಾ ಇದ್ದೀರಾ? ಬೇರೆಯವ್ರು ಕೊಟ್ಟಿದ್ದೇವೆ ಸ್ವಾಮೀಜಿ. ಅವ್ರು ಏನಾದ್ರು ಬೆಳೆ ಕೊಡ್ತಾರ? ವರ್ಷಕ್ಕೂ 6 ತಿಂಗಳಿಗೋ ಬೆಳೆ ಕೊಡ್ತಾರಮ್ಮ? ವರ್ಷಕ್ಕೊಂದು ಸ್ವಲ್ಪ ಕೊಡ್ತಾರೆ ಸ್ವಾಮೀಜಿ. ಒಂದು ಕೆಲಸ ಮಾಡಿ, ಅವರನ್ನೇ ಮಾತಾಡಿಕೊಂಡು ಆದಷ್ಟು ಅವ್ರನ್ನೂ ಕೊಡ್ಬೇಕಾದ್ರೆ ನೋಡಿ. ಇವಾಗ ಇನ್ನೊಂದು ಸಮಸ್ಯೆ ಎದುರಾಗ್ತದೆ. ನಾವು ಈ ಥರ ಗುತ್ತಿಗೆಗೋ ಅಥವಾ ಒಂದಷ್ಟು ದಿವಸ ನಮ್ಮ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಬೆಳೆದು ನಮಗೂ ಒಂದು ಸ್ವಲ್ಪ ಕೊಟ್ಟರು ನೀವೊಂದು ಸ್ವಲ್ಪ ತೊಗೊಳ್ಳಿ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಆದರೆ ಅಂತಹವರ ಥರ ನೋಡಿಕೊಂಡು ಸರಿಯಾದಂಥ ಕಾನೂನುಬದ್ಧವಾಗಿ ಏನಾದ್ರು ಕಾಗದ ಪತ್ರಗಳು ಬರೆಸ್ಕೊಂಡು ಯಾವುದೂ ತೊಂದರೆ ಆಗದಿದ್ದಂಗೆ ಜೋಪಾನವಾಗಿ ಕೆಲಸ ಮಾಡ್ಕೊಳ್ಳಿ. ಒಂದು. ಎರಡನೇದು, ಅವ್ರಿಗೆ ನೀವು ಮುಂದುವರಿಸಿ. ಇನ್ನು ಮುಂದಕ್ಕೂ ಸಹಿತ ಸ್ವಲ್ಪ ದಿವಸ ನೀವೇ ಮಾಡಿ, ನನ್ನ ಮಕ್ಕಳು ಪುನಃ ನಮ್ಮ ಊರಿಗೆ ಬಂದು ಸೇರೋ ತನಕ ನೀವು ಈ ಜಮೀನು ಮುಂದುವರಿಸಿ ಅಂತ ಹೇಳಿಕೊಂಡು ನಿಮ್ಮ ಮನೆ ಕಟ್ಟೋದು ಏನಿದೆಯೋ ಇವಾಗ ಊರಲ್ಲಿ ಇರ್ತಕ್ಕಂಥ ಆಸ್ತಿನ ಮಾರೋದು ಬೇಡ. ಇನ್ನೂ ಸ್ವಲ್ಪ ದಿವಸ ಮಾರಬೇಡಿ. ಕಷ್ಟನೋ ಸುಖನೋ ಇಲ್ಲಿದ್ದು ಜೀವನ ಮಾಡಿ, ತಪ್ಪಲ್ಲ. ಆದರೆ ಇವತ್ತು ಇರ್ತಕ್ಕಂಥದ್ದನ್ನು ಮಾರಿಕೊಂಡೆ ನಾಳೆ ಸಂಪಾದನೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸೂಕ್ತವಾಗಿ ಒಂದು ಒಳ್ಳೆ ಬೆಲೆ ಬರೋ ತನಕ ಸುಮ್ಮನೆ ಇರಿ. ಈಗ ದೇವ್ರು ಏನು ಕೊಟ್ಟಿದ್ದಾನೋ ಕೊಟ್ಟಿದ್ರಲ್ಲೇ ನೆಮ್ಮದಿಯಾಗಿರಿ. ಇಲ್ಲಿ ಹೇಗಿದ್ದರೂ ಮಗ ಮತ್ತು ಯಜಮಾನರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ 4 ಜನ ಕಷ್ಟನೂ ಸುಖನೋ ಮನೇಲಿ ನೆಮ್ಮದಿಯಾಗಿದ್ದು ಸಂತೋಷವಾಗಿರಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಮಾನಸಿಕವಾದಂತಹ ಒತ್ತಡಗಳು ಇದೆ. ಕೆಲಸ ಕಾರ್ಯಗಳದ ಸಾಕಷ್ಟು ಕೆಲಸ ಕಾರ್ಯಗಳು ಹಿಂದೆ ನಿಂತಿರತಕ್ಕಂಥದ್ದು, ಅದನ್ನು ಕೈ ಹಿಡಿದು ಮುಂದೆ ನಡೆಸುವಂಥದ್ದು ಅಥವಾ ಯಾರಿಗಾದರೂ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಇದೆ.
ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ರೈತ ಬಾಂಧವರು ಮಾತ್ರ ಒಂದಷ್ಟು ಮಟ್ಟಿಗೆ ಮಾನಸಿಕವಾದಂಥ ತುಂಬ ಹಿಂಸೆ ಪಡೋಕ್ಕೆ ಶುರು ಮಾಡ್ತೀರಿ. ಇವತ್ತಿನ ದಿವಸ ಲಾಭ ನಷ್ಟಗಳ ಮಧ್ಯದಲ್ಲಿ ಬೇರೊಂದು ಥರ ಸಮಸ್ಯೆನೇ ಎದುರಾಗ್ಬಿಡುತ್ತೆ. ಇತ್ತ ಸಂಪಾದನೆಯೂ ಬೇಡಪ್ಪ, ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಉಳಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ರ ಆ ಮನಸ್ಸು ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿ ಇವತ್ತು ತಾವು ಏನು ಸಂಕಲ್ಪ ಮಾಡ್ತಿರೋ, ಯಾರನ್ನ ನೋಡಬೇಕು ಅಂತಿರೋ, ಯಾರೊಂದಿಗೆ ಮಾತಾಡಬೇಕು ಅಂತಿರೋ, ಯಾರೊಂದಿಗೆ ಸ್ನೇಹವನ್ನು ಬೆಳೆಸಬೇಕು ಅಂತಿರೋ, ಅಥವಾ ಹಸನ್ಮುಖಿಯಾಗಿ ನಗುನಗ್ತಾ ಇರಲಿಕ್ಕೆ ಏನು ಮಾಡ್ಬೋದೋ ಎಲ್ಲವನ್ನೂ ಮಾಡ್ತೀರಿ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವಿಂದ ಒದ್ದಾಡ್ತೀರಿ. ಬೆನ್ನೋವಿರುತ್ತೆ, ಸ್ವಲ್ಪ ಹುಷಾರಾಗಿರಿ. ಹಾಗೆ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೇನೋ ಎಂಬತಕ್ಕಂಥದ್ರ ಆತಂಕದಲ್ಲಿರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಭಯಪಡಬೇಡಿ. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದ್ರಿಂದ, ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಲಕ್ಷ್ಮೀ ವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ವರಹಾದೇವರ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ, ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಆಫೀಸುಗಳಲ್ಲಿ ಕೆಲಸ ಮಾಡುವಾಗ ನಿಮ್ಮ ಮೇಲಧಿಕಾರಿಗಳ ಜೊತೆ ಒಂದಷ್ಟು ಬೇರೆ ಥರ ಮಾತಿನ ಚಕಮಕಿ ಆಗುವಂಥದ್ದು, ಹೀಗೆ ಒಂದಲ್ಲ ಒಂಥರ ಅಸಮಾಧಾನವೂ ಇದೆ, ಲಾಭವೂ ಇದೆ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಕೊಡ್ತಾನೆ. ಆದರೆ ಯಾವುದು ಬೇಕು ಬೇಡ, ಯಾವುದು ಸರಿ ತಪ್ಪು, ಇದೆಲ್ಲದನ್ನು ಸಹಿತ ಸರಿಯಾದ ಆಲೋಚನೆ ಮಾಡಿದ್ರೆ ಮಾತ್ರ ಎಲ್ಲವೂ ಸಿಗ್ತಕ್ಕಂಥದ್ದಾಗುತ್ತೆ. ಆದರೆ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಏನೇ ಮಾಡಿದ್ರೂ ಸ್ವಲ್ಪ ಗೌಪ್ಯವಾಗಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆ ಗೌಪ್ಯತೆಯನ್ನು ಕಾಪಾಡಿಕೊಂಡ್ರೆ ತುಂಬ ಅಧಿಕವಾದಂತಹ ಲಾಭವನ್ನು ಗಳಿಸ್ದಂಗೆ ಆಗುತ್ತೆ. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇವತ್ತಿನ ದಿವಸ ನಿಮ್ಮ ಚಿಂತನೆ, ನೀವು ಮಾಡುವ ಆಲೋಚನೆ, ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ, ಇದೆಲ್ಲವನ್ನು ಸಹಿತ ಸರಿಯಾದ ರೀತಿ ಸರಿಯಾದ ಕ್ರಮದಲ್ಲಿ ತಗೊಳ್ಬೇಕು. ಹಾಗೆ ಇವತ್ತು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಇದೆ. ಮಧ್ಯಾಹ್ನ ಸರಿಸುಮಾರು 2:20 4:15 ಅದೃಷ್ಟ ನಿಮ್ಮದಾಗಿರುತ್ತೆ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅಧಿಕವಾದಂಥ ಲಾಭವೇ. ಹಾಗೆ ಇವತ್ತಿನ ದಿವಸ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಂಡು ಸಮಸ್ಯೆಗಳಿರ್ತಕ್ಕಂಥ ನಿಮಗೆ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥದ್ದು, ಹೊಸತನವನ್ನು ಕಾಣತಕ್ಕಂಥದ್ದು, ಹೊಸ ಬದುಕಿಗೆ ನಾಂದಿ ಹಾಡುವಂಥದ್ದು, ಬಹುಶಃ ನಾಳೆ ಸಂಭವಿಸುವಂತಹ ಗ್ರಹಣ ಕಾಲದ ಮುನ್ನ ನಿಮಗೆ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ತುಲಾರಾಶಿಯವರಿಗಿದೆ ಅಂದರೆ ಅದು ತಪ್ಪಲ್ಲ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ ಮಾಡ್ತಾ ಭಗವತಿಯ ಆರಾಧನೆ ಮಾಡ್ತಕ್ಕಂಥದ್ದು, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಅಥವಾ ಯಾರಾದರೂ ಹಿರಿಯರ ಮಾತಿನಂತೆ ಅಲಸಿ ಸರಿಯಾದ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು, ಒಂದು ಒಳ್ಳೆಯ ಅದ್ಭುತವಾದಂಥ ಕಾಯಕವನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಂತೂ ಆಲೋಚನೆ ಮಾಡಬೇಕಾದಿಲ್ಲ. ದೇವರು ನಿಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ನೀವು ಧರಿಸುವಂಥ ವಸ್ತ್ರ ಮಾತ್ರ ಯಾವುದೇ ವರ್ಣದ ವಸ್ತ್ರವನ್ನು ಧರಿಸಿದ್ರೂ ಒಂದು ಹಸಿರು ಬಣ್ಣದ ಬಟ್ಟೆಯನ್ನು, ಹಸಿರು ಬಣ್ಣದ ಕರ್ಚೀಫನ್ನು ಅಥವಾ ಹಸಿರು ಬಣ್ಣದ ದಾರವನ್ನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಭಾಳಷ್ಟು ಸೂಕ್ತ. ಯಾಕೆಂದರೆ ಸಮಸ್ಯೆಗಳಾಗಲಿ ಕಷ್ಟಗಳಾಗಲಿ ಏನೇ ಬಂದರೂ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ಆ ಪರಿಹಾರ ಈ ಮಾರ್ಗದಲ್ಲಿದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ನೀವೇನೇ ಕಾಯಕವನ್ನು, ಏನೇ ಕೆಲಸವನ್ನು ಮಾಡಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಬೇಕಾಗಿದೆ. ಮನೆ ದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ಶುಕ್ರನ ಆಸ್ಥಾನದಿಂದ ಅಧಿಕವಾದಂಥ ಲಾಭ ಸಿಗುತ್ತೆ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗುತ್ತೆ. ಇವತ್ತು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋಂಗಾಗತ್ತೆ. ಸಾಧ್ಯವಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಒಂಟಿಯಾಗಿ, ಅಂದರೆ 4 ಜನ ಜೊತೆ ಇದ್ದು ಏನು ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಒಂಟಿಯಾಗಿ ಒಂದು ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಯಾವುದು ಬೇಕು ಯಾವುದು ಬೇಡ, ಯಾವುದರಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಎಂಬತಕ್ಕಂಥದ್ದನ್ನು ಸರಿಯಾದ ಮಾರ್ಗದಲ್ಲಿ ಚಿಂತನೆ ಮಾಡಿದ್ರೆ ಇವತ್ತು ನಿಜಕ್ಕೂ ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಚೆನ್ನಾಗಿರಬೇಕಾದ್ರೆ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿತ್ರದಿಂದ ಗುರುಜಿ. ಹೌದಾ ಅಮ್ಮ, ತಮ್ಮ ಹೆಸರು? ಉಷಾ ಅಂತ ಹೇಳಿ. ಉಷಾ ಅಂತ ಹೇಳಿ, ನಮ್ಮ ಮನೆಯವರ ಹೆಸರು. ಹಾ ಅಮ್ಮ, ಇರ್ಲಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾಯಿ. ಹಲೋ ಗುರುಜಿ. ಹಲೋ ಗುರುಜಿ, ಆರಾಮದಿರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ ಗುರುಜಿ, ಅವತ್ ಆಶ್ರಮಕ್ ಬಂದಿದ್ದೀವಿ ಗುರುಜಿ. ನಮ್ಮ ಮನಿಗ್ ಬಂದಂಗ ಆಯ್ತಾ, ಬಾಳ ಇದಾಗ್ಬಿಡ್ತು ನನ್ಗ. ಹಂಗಾಗಿ ಏನು ಮಾತಾಡಕ್ಕೆ ಇದಾಗ್ಲಿಲ್ಲ. ದೇವ್ರ ದರ್ಶನ ಮಾಡಿದ್ರಾ? ಲಕ್ಷ್ಮೀ ಬೋರ ಸ್ವಾಮಿ ದರ್ಶನ ಮಾಡಿದ್ರಾ ಅಮ್ಮ? ದೇವ್ರ ದರ್ಶನ ಮಾಡ್ಕೊಂಡೋದ್ರಾ? ಗುರುಜಿ, ಮಾಡ್ಕೊಂಡ್ ಬಂದಿ. ಇನ್ನೊಂದ್ಸತಿ ಮತ್ ಬರ್ಬೇಕು ಗುರುಜಿ. ನಾವು ಬಂದ್ಬಿಡಿ, ಆದಷ್ಟು ಬೇಗ ಬನ್ನಿ, ಒಳ್ಳೇದಾಗ್ಲಿ. ಬರ್ಬೇಕು ಗುರುಜಿ. ತಮ್ಮ ಸಂಕಲ್ಪಗಳೆಲ್ಲ ಬೇಗ ಕಾರ್ಯಸಿದ್ಧಿ ಆಗ್ಲಿ. ಹೇಳಿಮ್ಮ. ಅದೇ ಗುರುಜಿ, ನಮ್ಮ ಮನೆಯವರಿಗೆ ಮಾನಸಿಕದ ಮಾತ್ರ 3-4 ವರ್ಷ ಆಯ್ತು ನುಂಗ್ತಾ ಇದ್ದವ್ರು. ಆಮೇಲೆ ಶುಗರ್ ಜಾಸ್ತಿ ಆಗ್ತಾನೆ ಇರ್ತೈತಿ. ಕೈಕಾಲು ಏನು ಕೆಲ್ಸನ ಗದ್ದಿ ಕೆಲಸ ಮಾಡೋದವ್ರು ಏನು ಮಾಡಾಕ ಬಿಡ್ತಾ ಇಲ್ಲ. ಒಂಥರ ಸುಸ್ತು, ಕೈಕಾಲು ಸೋಲ್ ತಗುವಂತ ಮಾತ್ರೆಗಳು ತಗೊಳ್ಳೋದ್ರಿಂದ ದೇಹ ನಿಶಕ್ತಿ ಆಗ್ತಿರತ್ತಮ್ಮ. ಇದ್ರದ್ದು ಸರ್ಕಾರಿ ಆಸ್ಪತ್ರೆ ಮಾತ್ರೆಯಿಂದ ನುಂಗ್ತಾ ಇದಾರ ಗುರುಜಿ. ನಾನ್ ಅದಕ್ಕ ನಿಮ್ಮ ಹತ್ರ ಏನಾರ ತಿಳ್ಕೊಂಡು ಅವ್ರಿಗೆ ನಿಮ್ ಮುಖಾಂತರ ಏನಾರ ಬೇರೆ ಮೆಡಿಸಿನ್ ನೀವ್ ಏನ್ ಹೇಳ್ತೀರ ಅದನ್ನ ಕೊಡೋಣ ಅಂತ ನಿಂತನ್ ಗುರುಜಿ. ಅದಕ್ಕೆ ನನ್ಗ ನಿಮ್ ಮಾಹಿತಿ ಬೇಕತ್ತಲ್ಲ. ಆಯ್ತಮ್ಮ, ನೀವು ಈ ಸತಿ ಬರ್ಬೇಕಾದ್ರೆ ಅವ್ರ ಫೋಟೋ ತಗೊಂಡು ಅಥವಾ ಅವ್ರನ್ನ ಕರ್ಕೊಂಡು ಬರೋದು ಮಾಡಿ. ಇಲ್ಲ ಅಂದ್ರೆ ನಮ್ಮ ಚಾನಲ್ಗೆನೆ ಅವ್ರ ಫೋಟೋ ಕಳಿಸ್ಕೊಡಿ, ನಾನು ನೋಡಿ ತಿಳಿಸ್ಕೊಡ್ತೇನೆ. ಆಯ್ತು ಗುರುಜಿ, ಅವ್ರ ಬಗ್ಗೆನ ಬಾಳ ಐತ್ರಿ ಗುರುಜಿ. ಒಂದ್ ಸ್ವಲ್ಪ ಆರೋಗ್ಯದ ಬಾಳ ಬಾಳ ಹೊಸ ಪ್ರಯತ್ನ ಪಟ್ಟು ಅವತ್ ಮಾತಾಡಿದ್ರು ಗುರುಜಿ. ಯಾಕೆಂದ್ರೆ ಬರೀ ಸಕ್ಕರೆ ಕಾಯಿಲೆ, ಶುಗರ್ ಆದ್ರೆ ಒಂದು ಮೆಡಿಸಿನ್ ಆಗುತ್ತೆ. ಇವರಿಗೆ ಮಾನಸಿಕವಾಗಿರ್ತಕ್ಕಂಥದ್ರಿಂದ ಅದಕ್ಕೂ ಟ್ಯಾಬ್ಲೆಟ್ ಕೊಡ್ತಿರ್ತಿರಲ್ಲ. ಸಾಮಾನ್ಯ ಮಾನಸಿಕವಾಗಿ ಅಂದರೆ ಬ್ರೈನ್ಗೆ ಸಂಬಂಧಪಟ್ಟಂಥ ಟ್ಯಾಬ್ಲೆಟ್ಸ್ ಎಲ್ಲವೂ ಹೆಚ್ಚು ನಿದ್ದೆ ಬರುವಂಥದ್ದೇ ಇರುತ್ತೆ. ಅಂದರೆ ಯಾವಾಗಲೂ ಸುಸ್ತಾಗಿರುವಂಥದ್ದು, ಮುಖ ಡಲ್ ಆಗುವಂಥದ್ದು, ಯಾವಾಗೂ ರೆಸ್ಟ್ ತೊಗೊಂಡ್ರೆ ಸಾಕಪ್ಪ ಅನ್ನೋ ಥರ ಇರುವಂಥ ಮಾತ್ರೆಗಳೇ ಇರುತ್ತೆ ಅಲ್ಲಿ. ಯಾಕೆಂದರೆ ಬ್ರೈನ್ ಯಾವಾಗಲೂ ಫ್ರೀ ಆಗಿರಬೇಕು, ನೆಮ್ಮದಿಯಾಗಿರಬೇಕು. ಅದು ಜಾಸ್ತಿ ಪ್ರೆಷರ್ ಕೊಟ್ಟರೆ ಅವ್ರಿಗೆ ಬೇರೆ ಥರ ಚಿಂತನೆಗಳಾಗುತ್ತೆ, ಬೇರೆ ಥರ ಸಮಸ್ಯೆ ಎದುರಾಗಿಬಿಡುತ್ತೆ. ಅದನ್ನು ಆಲೋಚನೆ ಮಾಡಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಸಾಧ್ಯವಾದಷ್ಟು ಅವರಿಗೆ ನಿದ್ದೆ ಚೆನ್ನಾಗಿ ಮಾಡಲಿ, ಹೆಚ್ಚು ಸ್ಲೀಪಿಂಗಲ್ಲಿರಲಿ ಅಂತ. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ನಿದ್ದೆ ಬೇಕು, ಕಣ್ಣುಗಳಿಗೆ ಒಳ್ಳೆ ತಂಪಾಗಿರಬೇಕು, ಈ ಪ್ರಕಾರವಾಗಿ ಚಿಂತನೆ ಮಾಡ್ತಾರೆ. ಇರಲಿ, ಆಲೋಚನೆ ಮಾಡಬೇಡಿ, ಆದಷ್ಟು ಬೇಗ ಫೋಟೋ ಕಳಿಸ್ಕೊಡಿ, ನಾನು ನೋಡಿ ತಿಳಿಸ್ತೇನೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಧನುರಾಶಿಯವರಿಗೆ ಇವತ್ತು ಮನಸ್ಸು ತುಂಬ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಅಥವಾ ಆ ಕ್ಷಣಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಮಾಡಿರ್ತಕ್ಕಂಥ ತಪ್ಪು, ಅದಕ್ಕೆ ಶಿಕ್ಷೆ ಏನಪ್ಪ ಅಂತ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದರ ಮಧ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ಧನುರಾಶಿಯವರಿಗೆ ಬಾಧಿಸುತ್ತೆ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲೂ ಬಹಳ ಜೋಪಾನವಾಗಿರಬೇಕು. ಯಾಗಾದರೂ ಏನಾದ್ರು ವಸ್ತು ಕೊಟ್ಟರೆ ಇವತ್ತು ನಿಮ್ಮ ಕರವಸ್ತದಿಂದ ಅಂದರೆ ನಿಮ್ಮ ಹಸ್ತದಿಂದ ಏನನ್ನು ಆಚೆ ಕೊಟ್ಟರೂ ಪುನಃ ವಾಪಸ್ ಬರೋದು ಬಹಳ ಕಷ್ಟ. ಹಾಗಾಗಿ ತುಂಬ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಹಾಗೆ ಮನೆ ದೇವರ ಪ್ರಾರ್ಥನೆ ಬೇಕು. ಸಾಧ್ಯವಾದರೆ ಗುರು ಹಿರಿಯರ ಮಾರ್ಗದರ್ಶನವೂ ಬೇಕು. ಇದನ್ನು ನೀವು ಅನುಸರಿಸಿದ್ದೆ ಆದರೆ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದರೂ ಮತ್ತೊಬ್ಬರ ಮಾರ್ಗದರ್ಶನದಂತೆ ಮಾಡಿಸಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಶನಿಯ ಒಂದು ಕೃಪೆಯಿಂದ ಮತ್ತು ಚಂದ್ರನ ಆಸ್ಥಾನದಿಂದ ಮನಸ್ಸಲ್ಲಿರ್ತಕ್ಕಂಥ ಕಸಬಿಸಿಗಳನ್ನು ದೂರ ಮಾಡಿಕೊಂಡು ಶಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಒಂದಲ್ಲ ಒಂಥರ ಅರ್ಥಪೂರ್ಣವಾದ ಆಲೋಚನೆ ಮಾಡಬೇಕಾದ ನೀವು ಸಮಸ್ಯೆಗಳನ್ನೇ ತಂದುಕೊಳ್ತಾ ಇರ್ತೀರಿ. ಇವತ್ತಿನ ದಿವಸ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ, ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರವಾಗೂ ಸಹಿತ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ.
ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಅಥವಾ ದುರ್ಗಾಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಯಾವುದಾದ್ರು ಗ್ರಾಮ ದೇವತೆಗೆ ಹೋಗಿ ಒಂದಿಷ್ಟು ಏನಾದ್ರು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಸುಮಂಗಲೆಯರ ಅಂತ ಮುತ್ತೈದೆಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಣ್ಣ ಮಕ್ಕಳು 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ತಪ್ಪದಿರ ಬೇವಿನ ವೃಕ್ಷಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿಂದ ಬನ್ನಿ ವೃಕ್ಷದ ಹತ್ರ ಬಂದು ಒಂದು ದೀಪ ಹಚ್ಚೋದ್ರಿಂದ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿರ್ಬೋದು. ಕುಟುಂಬದ ಜೊತೆಗೆ ಅಂದರೆ ಕುಟುಂಬಸ್ಥರ ಜೊತೆಗೆ ಎಲ್ಲರೂ ದೂರಭಾರ ಪ್ರಯಾಣ ಬೆಳೆಸುವಂಥದ್ದು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ತಾವು ಏನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತಕ್ಕಂಥದ್ದು. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ನೀವು ನಿರ್ಣಯ ತೆಗೆದುಕೊಂಡ್ರೆ, ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿ ನೀವು ಮುಂದೆಜ್ಜೆ ಮುಂದೆ ಹಾಕಿದ್ರೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ತೀರಿ, ಮನಸ್ತಾಪ ಮಾಡ್ಕೊಳ್ತೀರಿ, ತೃಪ್ತಿಕರವಾದಂಥ ಬದುಕನ್ನು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂತಹ ನಿರ್ಣಯ ಹೆಚ್ಚು ಫಲವನ್ನು ಕೊಡುವಂಥದ್ದಿದೆ. ಹಾಗಾಗಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸಿದ ನಮಸ್ತಸ್ಸೇ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಕರಹಸ್ತದಿಂದ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ, ಸಣ್ಣ ಪುಟ್ಟ ಮಕ್ಕಳಿಗೋ ಅಥವಾ ಒಂದಷ್ಟು ಬಾಳೆ ವೃಕ್ಷಕ್ಕೋ ಒಂಚೂರು ನೀರು, ಬಾಳೆ ವೃಕ್ಷಕ್ಕಾದರೆ ನೀರು ಹಾಕಿ ವಯಸ್ಸಾದಂಥವ್ರಿಗೆ ಹಣ್ಣು ಹಂಪಲು ಕೊಡಿ, ಮಕ್ಕಳಾದರೆ ಮಕ್ಕಳಿಗೆ ತಿನ್ನುವಂಥ ತಿನಿಸುಗಳನ್ನು ಕೊಡಿ. ಹೀಗೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮಗೆ ಬರಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹಕ್ಕೋಸ್ಕರ ತಾವು ಚಿಂತನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶನಿಯ ದೃಷ್ಟಿಕೋನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ನಿಮ್ಮ ರಾಶಿಫಲದಲ್ಲಿ ಇವತ್ತಿನ ದಿವಸ ಲಾಭವೂ ಕಡಿಮೆ, ಮನಸ್ಸೂ ನೆಮ್ಮದಿ ಇಲ್ಲ, ಚಂಚಲತೆ ಜಾಸ್ತಿ ಇದೆ, ದೂರಭಾರ ಪ್ರಯಾಣ ಮಾಡುವಂಥ ಮನಸ್ಸಿದೆ. ಅದಕ್ಕೇನು ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಯಾರನ್ನ ಮಾತಾಡ್ರೆ ಯಾವ ಸಮಸ್ಯೆ ಎದುರಾಗುತ್ತೋ, ಯಾರೊಬ್ಬರು ನನ್ನ ಜೊತೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲಿ ನಿಷ್ಠೂರಕ್ಕೊಳಗಾಗ್ತಾರೋ ಅಥವಾ ಕುಟುಂಬಸ್ಥರು ಸಹಿತ ಒಂದಿಷ್ಟು ನೋಡುವಂಥ ದೃಷ್ಟಿ ಬದಲಾಗಿ ಮನಸ್ಸು ಒಂದು ಸ್ವಲ್ಪ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಮನೆಯಿಂದ ಆಚೆಗೊಳ್ಳುವಾಗಲೇ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಶುರುವಾಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇಂತಹ ಪರಿಸ್ಥಿತಿ ಇದ್ದಾಗ ಎಲ್ಲಾದರೂ ಒಂದಿಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳು, ನೀವು ಸಾಕಿರುವ ನಾಯಿಗಳು ಅಥವಾ ಪಶುಪಕ್ಷಿ ಪ್ರಾಣಿಗಳು ಅದಕ್ಕೊಂಚೂರು ಆಹಾರವನ್ನು ಉಣಬಡಿಸಿ ಒಂದಷ್ಟು ಧಾನ್ಯಗಳನ್ನು ಹಾಕಿಬಿಟ್ಟು ಹೋಗೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಿದ್ರೂ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇಲ್ಲಾಂದರೆ ಎಲ್ಲಾದರೂ ಒಂದು ಕಂದು ಬಣ್ಣದ ಗೋಮಾತೆಯನ್ನು ನೋಡಿ ಗೋವಿನ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಸರ್. ನಮಸ್ತೆ ಸರ್. ಚೆನ್ನಾಗಿದೆ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಸರ್. ಬೆಂಗಳೂರಿಂದಾನೆ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ. ಹೆಸರು ಬೇಡ, ಆಯ್ತು. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳು ತಾಯಿ. ಕೋಟಿ ಕೋಟಿ ವಂದನೆಗಳು ಗುರುಜಿ. ಒಳ್ಳೆಯದಾಗಲಮ್ಮ, ಹೇಳಮ್ಮ. ತುಂಬಾ ವರ್ಷದಿಂದ ಕಾಲ್ ಟ್ರೈ ಮಾಡ್ತಾರೆ, ಈಗ ಇವತ್ತು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ತಿಳ್ಕೊಬಹುದು. ಒಳ್ಳೆಯದಾಗಲಿ. ನನ್ನ ಬಗ್ಗೆ, ಮಗಳ ಬಗ್ಗೆ, ಮಗಳ ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮಗಳೇನು ಓದಿದ್ದಾಳೆ? ಮಗಳು MSc ಮಾಡಿ ಕೆಲಸ ಮಾಡ್ತಾಳೆ ಗುರುಜಿ. ಹಾಂ. ಈಗ ಮದುವೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಗುರುಜಿ, ಈಗೆಲ್ಲ 2-3 ವರ್ಷ ಆಯ್ತು ಈಗ. ಮಗಳಿದ್ದಾಳ ಮನೆಯಲ್ಲಿ? ಮಗಳಿದ್ದಾಳೆ. ಕೊಡಿ, ಮಾತಾಡ್ತೇನೆ. ಕೊಡ್ತೆ ಮಾತಾಡ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಇಲ್ಲಿ ಮನೇಲಿ ಇದೆಯಾ, ಉದ್ಯೋಗಕ್ಕೆ ಹೋಗ್ತಾ ಇದೆಯಾ? ಹಾ ಗುರುಜಿ, ಓದೋದು ಮುಗಿಸಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳಮ್ಮ. ಕರಿಬಸವೇಶ್ವರ ಅಜ್ಜಯ್ಯ ಅಂತ, ಉಕ್ಕಡಗಾತ್ರಿ ಬಸವಣ್ಣ. ಗೊತ್ತು. ಉಕ್ಕಡಗಾತ್ರಿ ಕರಿಬಸವ ಅಜ್ಜಯ್ಯನವರು ಬಹಳ ಶಕ್ತಿವಂತರು, ಬಹಳ ಪವಾಡವಂತರು. ಅಲ್ಲಿ ಯಾವುದೇ ದೋಷಗಳಿದ್ರು ಮನೆ ದೇವರು ಬಸವಣ್ಣ. ಮನೆ ದೇವರು ಬಸವಣ್ಣ. ಆದ್ರೆ ನೀನು ಇಷ್ಟಪಡುವಂಥದ್ದು ಅಜ್ಜಯ್ಯನವ್ರನ್ನ.
ಹಾ ಹೌದು ಗುರುಜಿ, ಸ್ವಲ್ಪ ಜಾಸ್ತಿ. ಜಾಸ್ತಿ ಅಲ್ಲ, ನೀನು ಇಷ್ಟಪಟ್ಟಷ್ಟು ನಿನ್ನ ಅವ್ರು ಕಾಪಾಡ್ತಾರೆ. ಯಾವುದೂ ಅಷ್ಟೇ ನಾವು ನಂಬಬೇಕಮ್ಮ. ನಂಬಿದ್ರೆ ಎಲ್ಲವೂ ಉಂಟು. ನಂಬಿಕೆನೇ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗತ್ತೆ? ಆದರೆ ಒಂದು ನಿನ್ನ ಸ್ವರತರಂಗ ಪ್ರಕಾರ ಅಮ್ಮನಿಗೆ ಚಿಂತನೆ ಇರೋದು ಮಗಳಿಗೆ ಇನ್ನೂ ಮದುವೆ ಆಗಲಿಲ್ವಲ್ಲ ಅಂತ. ಆದರೆ ನಾನು ಹೇಳ್ತೇನೆ, ಈ ಬರ್ತಕ್ಕಂಥ ಫೆಬ್ರವರಿಯೊಳಗೇ ನೀನು ಮದುವೆ ಸೆಟ್ ಆಗುತ್ತೆ. ಈಗಾಗಲೇ ವರನ ಜಾತಕ ಬಂದು ಹೋಗಿದೆ. ಅದರಲ್ಲೂ ಎಸ್ಸಿಂದ ಇರ್ತಕ್ಕಂಥದ್ದು, ಎಸ್ಸಿಂದ ಅಥವಾ ಆರಿಂದ ಇರ್ತಕ್ಕಂಥ ಜಾತಕಗಳು ಈಗ ಬಂದಿರಬೇಕು ನಿನಗೆ. ಹೌದು ಅನ್ಸುತ್ತೆ ಗುರುಜಿ. ಅನ್ಸುತ್ತೆ ಅಲ್ಲ, ಅಮ್ಮಂಗ್ ಗೊತ್ತಿರುತ್ತೆ. ಅಮ್ಮನಿಗೆ ಗೊತ್ತಾದ ತಕ್ಷಣ ನೀನು ತಿಳ್ಕೊಳ್ಬೇಕು. ತುಂಬಾ ಬಂದಿದೆ ಗುರುಜಿ, ಆದ್ರೆ ಯಾವ್ದು ಇದೇ ಸೆಟ್ ಆಗ್ತಾ ಇಲ್ಲ ಗುರುಜಿ. ಈಗ ಎಸ್ಸಿಂದ ಆರಿಂದ ಜಾತಕ ಬಂದಿದ್ರೆ ಇದೇ ಫೆಬ್ರವರಿ ಒಳಗಡೆ ನಿನಗೆ ವಿವಾಹ ಸೆಟ್ ಆಗೋದ್ರಲ್ಲಿ ಸ್ವಲ್ಪವೂ ಸಂಶಯ ಇಲ್ಲ. ಇದು ಅಜ್ಜಯ್ಯ ಅವರ ಕೃಪೆನೂ ಇದೆ, ನಿನಗೆ ಒಳ್ಳೆಯದೂ ಆಗತ್ತೆ. ಧೈರ್ಯವಾಗಿರು. ಇದಕ್ಕೆ ಅಂತ ನೀನು ಮಾಡಬೇಕಾಗಿರ್ತಕ್ಕಂಥದ್ದು 4 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು. ಮಂಗಳವಾರ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಕೆಂಪು ವಸ್ತ್ರದಲ್ಲಿ 1 ಹಿಡಿಯಷ್ಟು ತೊಗರಿಬೇಳೆನ ಗಂಟು ಕಟ್ಟಿ ಅದನ್ನು ಮನೆ ದೇವರು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಾ. ಆವಾಗ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಇದಿಷ್ಟು ಮಾತ್ರ ಮಾಡು. ಒಳ್ಳೆಯದಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ನಮಸ್ತೆ ಸರ್. ಗುರುಜಿ ನಮಸ್ತೆ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ರಮ್ಮ? ಗುರುಜಿ ತುಮಕೂರಿಂದ. ತುಮಕೂರಿಂದ. ಹಾ. ಅಮ್ಮ ತಮ್ಮ ಹೆಸರು? ಗುರುಜಿ ಗಂಗಾದೇವಿ ಅಂತ. ಅಮ್ಮ ಗಂಗಾದೇವಿ ಅಂತ. ಗಂಗಾದೇವಿ ಅಂತ ಹೇಳಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ಒಂದು ಮನೆ ಐತೆ ಗುರುಜಿ, ಮಾರಾಟ ಮಾಡ್ಬೇಕಿತ್ತು. ಅದು ಮಾರಾಟ ಆಗ್ತಿಲ್ಲ, ಜೊತೆಗೆ ಒಂದು ಅಂಗಡಿ ಮಾಡ್ಬೇಕು ಅನ್ಕೊಂಡಿದೀವಿ ಗುರುಜಿ. ಅದು ಅಂಗಡಿ ಮಾಡಕ್ಕೆ ಅದಾಗುತ್ತಾ ಅಂತ ಗುರುಜಿ. ಈಗ ಅಂಗಡಿಯಲ್ಲಿ ಮಾಡಬೇಕು ಅಂತಿದ್ರಿ, ತುಮಕೂರಲ್ಲೇ ಮಾಡೋದಾ, ಎಲ್ಲಿ ಮಾಡ್ತೀರಿ? ಹೌದು ಗುರುಜಿ, ಈಗ ತುಮಕೂರಲ್ಲೇ ಮಾಡ್ಬೇಕು ಅನ್ಕೊಂಡಿದೀವಿ. ಅದು ಸಕ್ಸಸ್ ಆಗುತ್ತಾ ಅಂತ ಗುರುಜಿ. ಅಂಗಡಿ ಮಾಡೋರು ಯಾರು? ನಿಮ್ಮ ಮನೆಯವ್ರು ಮಾಡ್ತಾರಾ ಅಥವಾ ಮನೇಲಿ ಯಾರು ಮಾಡ್ತಾರೆ? ಯಜಮಾನ್ರು. ಅವ್ರ ಹೆಸರೇನು? ಗಂಗನಸಪ್ಪ ಅಂತ ಗುರುಜಿ. ಇದರ ಕೊಡ್ಲಾ ಗುರುಜಿ? ಕೊಡಮ್ಮ. ನಮಸ್ಕಾರ ಗುರುಗಳೇ. ನಮಸ್ತೆ ರಾಯರೇ, ಹೇಳಿಪ್ಪ. ಸ್ವಾಮಿ, ಅದೇ ಮನೆ ಇತ್ತು ಸರ್, ಮಾರಾಟ ಮಾಡಬೇಕಿತ್ತು. ಹಾಂ. ಮನೆ ಮಾರಾಟಕ್ಕೆ ಇಟ್ಟಿದ್ದೀರಾ? ಒಂದು ಸ್ವಾಮಿ. ನಿಮ್ಮ ಮನೆ ದೇವ್ರ ಹೆಸರು ಹೇಳಿ. ಲಕ್ಷ್ಮೀ ನರಸಿಂಹ ಸ್ವಾಮಿ. ಲಕ್ಷ್ಮೀ ನರಸಿಂಹ. ಒಂದು ಕೆಲಸ ಮಾಡಿ, ನರಸಿಂಹದೇವರಿಗೆ ಅಲ್ಲೇ ಹತ್ತಿರದಲ್ಲೇ ದೇವರಾಯನದುರ್ಗಕ್ಕೆ ಹೋಗಿ ಅಲ್ಲಿ ಸ್ವಾಮಿನೊಂದು ದರ್ಶನ ಮಾಡಿಕೊಂಡು ಒಂದಷ್ಟು ತುಳಸಿ ಮತ್ತು ಮೆಣಸನ್ನು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ತೀರ್ಥ ತಂದು ಮನೆಗೆ ಪ್ರೋಕ್ಷಣೆ ಮಾಡಿ. ಅದಾದಮೇಲೆ ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣ ಕಪ್ಪಿರಬೇಕು ಅಂತ ಕಪ್ಪು ಬಣ್ಣದ ಶ್ವಾನಿಕೆ ಒಂದು 9 ದಿವಸ ಬಿಸ್ಕೆಟೋ ಬ್ರೆಡ್ಡೋ ರೊಟ್ಟಿನೋ ಹಾಕಿ. ಅದಾದಮೇಲೆ ವ್ಯಾಪಾರೀಕರಣಕ್ಕೆ ನೀವು ಮನೆ ವ್ಯಾಪಾರಕ್ಕೆ ಶುರು ಮಾಡಿ. ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದಾದಮೇಲೆ ಇನ್ನು ಸ್ವಂತ ವ್ಯಾಪಾರಕ್ಕೆ ಅಂತ ನೀವು ತುಮಕೂರಲ್ಲಿ ಮಾಡಬೇಕು ಅಂತಿದ್ದೀರಲ್ಲ, ಅದು ಸಹಿತ ಒಳ್ಳೆ ಸಮಯನೇ ಆಗುತ್ತೆ. ಆಗ ನಿಮ್ಗೆ ಅನುಕೂಲ ಆಗುತ್ತೆ. ಏನೇ ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ಫೆಬ್ರವರಿ 23ನೇ ತಾರೀಕುವರೆಗೂ ಅಂತಹ ಲಾಭ ಇರತಕ್ಕಂಥ ಕಾಲ ಅಲ್ಲ. ಫೆಬ್ರವರಿ 23 ದಾಟಿದ್ರೆ ಆಗ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಫೆಬ್ರವರಿ 23ರವರೆಗೂ ಸ್ವಲ್ಪ ಎಚ್ಚರಿಕೆ ಬೇಕು. ಮಾಡಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ತಾಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಲಕ್ಷ್ಮೀ ಭೋರ ಸ್ವಾಮಿಯ, ಲಕ್ಷ್ಮೀ ನರಸಿಂಹಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಇವತ್ತು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ದಿನವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಿ, 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಿ. ಗುರುಗಳೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಂತ್ರದೇವತೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕಾಗಿ ನನ್ನ ಪಯಣ ಮಂಗಳೂರಿನತ್ತ. ಆದರೆ ಮಂಗಳೂರಲ್ಲಿ ಮಂತ್ರದೇವತೆ ಕೋಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಕಡೆ ದೈವದ ಆರಾಧನೆಗಳು ಸಾಕಷ್ಟು. ಹಾಗಾಗಿ ದೈವದ ಆರಾಧನೆ, ಮಂತ್ರದೇವತೆ ಆ ಕೋಲ ಅದನ್ನು ನೋಡಿ ದರ್ಶನ ಮಾಡಿ ಅದರಲ್ಲಿರ್ತಕ್ಕಂಥ ಒಂದಷ್ಟು ಭಗವಂತನ ಪ್ರಾರ್ಥನೆ ಮಾಡಿ ರಾಜ್ಯಕ್ಕೆ ಆದಷ್ಟು ಬೇಗ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಒಂದು ಪ್ರಾರ್ಥನೆ ಮಾಡಲಿಕ್ಕಾಗಿ ನನ್ನ ಪಯಣ ಇದೆ. ನಿಮಗೂ ಸಹಿತ ಎಲ್ಲ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಹೆಸರಲ್ಲೂ ಒಂದು ಸಂಕಲ್ಪ ನಾನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂದರೆ ಗ್ರಹಣ ಕಾಲ ಸಂಭವಿಸಿರ್ತಕ್ಕಂಥ ಆ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ
ಮೊದಲು ಗುರುಗಳು ನಾನಾಗಲಿ ಗುರುಗಳಾಗಲಿ ನಾವೆಲ್ಲರೂ ಕೂಡ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಸೌಪರ್ಣಿಕಾ ನದಿ ತೀರದಲ್ಲಿ ಕೂತು ಒಂದಿಷ್ಟು ಜಪಾನುಷ್ಠಾನವನ್ನು ಮಾಡಿದ್ವಿ, ಗ್ರಹಣ ಕಾಲದ ಅನುಷ್ಠಾನವನ್ನು ಮಾಡಿದ್ವಿ. ಅದರ ಒಂದಿಷ್ಟು ದೃಶ್ಯಗಳು ಹಾಗೂ ಮತ್ತು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ತಾಯಿಗೆ ನಡೆಸಿರತಕ್ಕಂಥ ಚಂಡಿಕಾ ಯಾಗ ಇದೆರಡನ್ನೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀವಿ. ತಪ್ಪದೇ ವೀಕ್ಷಿಸಿ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ಹೇಳ್ತಾ ಒಳ್ಳೆದಾಗಲಿ, ಶುಭವಾಗಲಿ. ನಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ತೆ.